ಅವ್ರ ಫೋಟೋನೇ ಹಾಕ್ಬಿಟ್ಟಿದ್ದಾರೆ ಕ್ವಶನ್ ಕೇಳಿ ಅಂದ್ರೆ ಮೇ ಬಿ ಹುಡ್ಗ ಇವರು ಮೇ ಬಿ ಎಲ್ಲ ಹುಡ್ಗನೇ ಅಂತಂದ್ರೆ ಆಂಟಿ ನಿಜವಾಗ್ಲೂ ನೀವು ಇನೋಸೆಂಟಾ ಅವ್ರ ವಿಡಿಯೋಗೋಸ್ಕರ ಇನೋಸೆಂಟ್ ತರ ಇದೀರಾ? ಎಸ್ಎಸ್ಎಲ್ ಫುಲ್ ಫಾರ್ಮ್ ನಮ್ ಕಾಲದ ನಿಮ್ಗೆ ಗೊತ್ತಾಗಲ್ಲ. ಇಷ್ಟೊತ್ನಲ್ಲಿ ಹೇಳ್ಬೇಡ, ಅದು ಬಿಟ್ಟಾಕ ಹಳ್ಳಿ ಗಮ್ಮಟ್ ನನ್ನ ಹತ್ರ ಯಾರು ನಮ್ಮ ಫ್ಯಾಮಿಲಿ ಎಲ್ಲ ಹೊಸಿನ ಹೇಳಲ್ಲ. ಹೇಳ್ತಾ ಇದ್ದೆ ಕಣಪ್ಪ, ಹುಡುಗಿ ಮನೆಗೂ ಬಂದ್ಬಿಡಿ, ಬೇಕಾದ್ರೆ ಮನೆಗೂ ಕರ್ಬಿಡಿ ಬಂದ್ಬಿಡ್ತೀವಿ. ಬೆಂಚು ಸ್ಕೂಲಲ್ಲಿ ಕೂತ್ಕೊತಿದ್ವಲ್ಲ, ಇನ್ನೇನ್ ನೀವು ಓದೋ ಸ್ಟೈಲಿಗೆ ಮಾತಾಡ್ಬೇಕು ಕಣಂಟಿ, ಮಾತಾಡಿ ಅನ್ನು ಅಷ್ಟೇ. ಏನ್ ಬೇಕು ಕೆಟ್ಟಾಗ ಮಾಡ್ಕೊಡ್ತೀನಿ, ಅದೇನು ಕುಡ್ಸಿ ಎಲ್ಲ ಸಾಯಿಸ್ಬಿಡ್ತೀನಿ. ಅಪ್ಪ ಭಯ ನಾವೆಲ್ಲ ನಮ್ಮ ಏನಾರ ಅನ್ಕೊಳ್ಳಿ, ನಮ್ಮ ಡ್ರಾಮಾ ಏನಾದ್ರು ಅನ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮಮ್ಮಿ ಜೊತೆಲಿದ್ದಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಆಸ್ಕ್ ಮಿ ಸಮಥಿಂಗ್ ಅಂತ ಹಾಕಿದ್ದೆ. ಅಂದರೆ ನಮ್ಮ ಮಮ್ಮಿ ಕ್ವಶನ್ ಕೇಳಿ ನಾನು ನಮ್ಮ ಮಮ್ಮಿ ಇಬ್ಬರು ಸೇರ್ಕೊಂಡು ಆನ್ಸರ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಕ್ವಶನ್ ಕೇಳಿದ್ದೆ. ಎಷ್ಟೋ ಜನ ನಿಜವಾಗ್ಲೂ ತುಂಬ ಕ್ವಶನ್ಸ್ ಕೇಳಿದ್ದೀರಾ. ಅದಕ್ಕೆ ಇವತ್ತು ನಾನು ನಮ್ಮ ಮಮ್ಮಿ ಕೈಲಿ ಆನ್ಸರ್ ಮಾಡಿಸ್ತೀನಿ. ಟೈಮ್ ಇವಾಗ ಎಷ್ಟು ಗೊತ್ತಾ? 11:31, 11:31. ನಮ್ಮ ಡೈಲಿ ಇದೇ ಟೈಮಿಂಗ್ಸೇ, ವಿಡಿಯೋ ಮಾಡೋದು ಇದೇ ಟೈಮಿಂಗ್ಸೇ. ಅದಕ್ಕೆ ಇವತ್ತು ಸ್ವಲ್ಪ ನಾಳೆ ಸಂಡೇ ಆಗಿರೋದ್ರಿಂದ ಈ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋನ ಮಾಡ್ಕೋತಾ ಇದ್ದೀನಿ. ಸಾರಿ, ಹಾಯ್ ಹೇಳಿ ಅಮ್ಮಿ ಎಲ್ರಿಗೂ. ಹಾಯ್ ಎಲ್ರಿಗೂ. ಜೋರಾಗಿ ಮಾತಾಡಬೇಕು. ಹಾಯ್ ಕಣ್ರವ ಎಲ್ರಿಗೂ. ಇವಾಗ ನಾನು ಕ್ವಶನ್ಸ್ನ ಕೇಳ್ತೀನಿ. ಅಂದರೆ ನಮ್ಮಿಗೆ ಇವಾಗ ಏನು ಗೊತ್ತಾ ಅಮ್ಮಿ, ಎಲ್ಲರೂ ಸೇರಿ ನಿಮಗೆ ಒಂದು ಕ್ವಶನ್, ಅಂದರೆ ಎಲ್ಲರೂ ಒಂದೊಂದೊಂದೊಂದು ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ನೀವು ಆನ್ಸರ್ ಮಾಡಬೇಕು. ಉತ್ತರ ಹೇಳ್ಬೇಕಾ? ಜೋರಾಗಿ ಹೇಳ್ಬೇಕು. ಪ್ರಶ್ನೆಗೆ ಉತ್ತರ ಹೇಳ್ಬೇಕಾ? ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ನಮ್ಮ ಮಮ್ಮಿನ ಏನಾದ್ರು ಕ್ವಶನ್ ಕೇಳಿ ಅಂತ ಅಂದ್ಬಿಟ್ಟು. ಹೊಂಚ್ಕೊಂಡ್ಬಿಟ್ರು ಅಲ್ಲ, ಅವ್ರು ಕ್ವಶನ್ಸ್ ಕೇಳಿದ್ದಾರೆ. ಫಸ್ಟ್ ಕ್ವಶನ್ನು ಲಾವಣ್ಯ ಎನ್ ಗೌಡ ಅಂತ ಅಂದ್ಬಿಟ್ಟು, ಅವರು ಸ್ವಲ್ಪ ವೆಯ್ಟ್ ಲಾಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾರೆ, ಇಟ್ಸ್ ಮೈ ಸಜೆಷನ್. ನೀವ್ ಹೇಳ್ಬೇಕು, ನಿಮಗೆ ಕೇಳಿರೋದು. ನಾನು ಏನು ಮಾಡೋಣವ, ಮನೇಲೂ ಕೆಲಸ, ಅಜ್ಜಲ್ಲೂ ಕೆಲಸ. ಒಂದು ಟೈಮ್ ಉಂಡ್ರೆ 2 ಟೈಮ್ ತಿನ್ನಲ್ಲ, 2 ಟೈಮ್ ನೆಟ್ಟಿಗೆ ತಿನ್ನೋದು. ನಾನು ಒಟ್ಟಂತೂ ತಿನ್ನೋದೆಲ್ಲ ಜಾಸ್ತಿ, ಆದ್ರೂ ದಪ್ಪ ಆಯ್ತೀನಿ. ಯೋಚನೆ ಮಾಡಿದ್ರೆ ದಪ್ಪ ಆಯ್ತೀನಿ, ಊಟ ಬಿಟ್ರೆ ದಪ್ಪ ಆಯ್ತೀನಿ. ಏನಿಲ್ಲ, ನಮ್ಮ ಮಮ್ಮಿ ನಾನು ನೋಡ್ದಾಗಿಂದ ಇದೇ ಸೈಜೇ ಇರೋದು. ಅದಕ್ಕೆ ಸಣ್ಣ ಆಗ್ಬೇಕು ಅನ್ಕೋತೀನಿ. ಏನು ಮಾಡೋಣ್ರವ, ನೀವೇನಾದ್ರು ಒಂದು ಹೇಳಿ ಅಂತ ಕಳಿಸಿ ರೆಮಿಡಿ. ಆಯ್ತು, ನೀವೇ ಯಾವ್ದಾರು ಒಂದು ಕಳಿಸ್ಬಿಡಿ ರೆಮಿಡಿನ. ಅಶು ಚಂದ್ರು, ಅಮ್ಮ ನೀವು ಯಾಕೆ ಅಷ್ಟು ಕ್ಯೂಟ್ ಹೇಳಿ. ಯಾರು ಹೇಳಿದ್ರು ನಾನು ಕ್ಯೂಟ್ ಆಗಿದ್ದೀನಿ ಅಂತ? ಕ್ಯೂಟ್ ಅಂದ್ರೆ ನಗು, ಚೆನ್ನಾಗಿ ನಗ್ತೀನಿ ಅಂತ. ಕ್ಯೂಟ್ ಅಂದ್ರೆ ಸ್ವೀಟ್ ಅಂತ. ಸ್ವೀಟ್ ಅಂದ್ರೆ ತಿನ್ನೋದಲ್ಲ ಮಮ್ಮಿ. ನೀವು ಯಾಕಷ್ಟು ಕ್ಯೂಟ್ ಆಗಿದ್ದೀರಾ ಮಮ್ಮಿ? ಕ್ಯೂಟ್ ನಾನು ಹೆಂಗೆ ಹೇಳಿ ಅಂತಾನ? ಹಿಂಗೆ ನಾನು ಇವತ್ತೇ ಹೊಸ್ತಲ್ಲ, ಅವತ್ತಿಂದ ಹಿಂಗೇನೆ, ನಾನು ಹಿಂಗೆ ಇರೋದು. ಅದ್ರ ಕೋಪ ಬಂದಾಗ ಮಾತ್ರ ಬೈತೀನಿ, ನೋಡ್ತಿರಲ್ಲ ವಿಡಿಯೋದಲ್ಲಿ. ಆ ಥರ ಬೈಯೋದಲ್ಲ, ಕೋಪ ಬಂದಾಗ ಇನ್ನ ಜೋರಾಗೆ ಬೈತಾರೆ ಅಷ್ಟೇ. ಇನ್ನು ಅಷ್ಟೇ, ಅಷ್ಟಕ್ಕಿಂತ ಜೋರಿಲ್ಲ. ಈಗ ಈ ವಿಡಿಯೋ ಮಾಡಕ್ಕೆ ಇದ್ಮೇಲೆ ಇವಳು ಬೈಸ್ಕೊತಿರೋ, ಬೈದು ಇಲ್ಲ, ಹೊಡಿಲೂ ಇಲ್ಲ, ಒಂದಿಸ್ಕೂ ಇಬ್ರಿಗೂ. ನಾನು ಜಾಸ್ತಿ ಅವಾಗ ಬೈಸ್ಕೊತಾ ಇದ್ದೆ, ಅವಾಗ ನಾನು ಜಾಸ್ತಿ ಕೋಪ ಮಾಡ್ಕೊತಾ ಇದ್ದೆ. ಇವಾಗ ವಿಡಿಯೋ ಮಾಡಿದಾಗಿಂದ ನಾನೇ ಸುಮ್ಮನಾಗಿ ಹೋಗಿದ್ದೀನಿ. ಯಾಕೆ ಗೊತ್ತಾ? ಕೋಪ ಮಾಡ್ಕೊಂಡ್ರೆ ಮತ್ತೆ ನಮ್ಮ ಮಮ್ಮಿ ಜೊತೆನೇ ಹೋಗ್ಬೇಕಲ್ಲ ವಿಡಿಯೋ ಮಾಡೋಕ್ಕೆ. ಮತ್ತೆ ಕಂಟೆಂಟೇ ಇರಲ್ವಲ್ಲ, ನಾನು ಏನು ಮಾಡಲಿ? ಒಂದು ದಿವಸ ಏನು ಮಾಡಿದೆ ಗೊತ್ತಾ? ಕೋಪ ಮಾಡ್ಕೊಬಿಟ್ಟೆ. 2 ದಿವಸ ಸುಮ್ಮನಾಗಿದೆ, ಯಾರ ಹತ್ರನೂ ಮಾತಾಡ್ತಾನೆ ಇರಲ್ಲ, ಕಂಟೆಂಟೇ ಇಲ್ಲ. ನಾನು ಸುಮ್ಮನಾಗಿದೆ ಬತ್ತಾಳೆ ಅಂತ. ಏನು ಮಾಡೋದು ಆ ಥರ? ಅಂದರೆ ಇಲ್ಲ, ನಾನು ಬಿಟ್ರೆ ನೋಡಿ ಆ ಥರ ಏನಿಲ್ಲ. ಅಂದರೆ ಏನಂತಂದ್ರೆ ತಲೆ ಜಾಸ್ತಿ ಓಡಿಸ್ಬೇಕು. ನಾನು ಮನೇಲಿ ಕೂತ್ಕೊಂಡಿದ್ರೆ ವಿಡಿಯೋ ಮಾಡೋಣ ಬಿಡೋ, ಏನಾದರೂ ಮಾಡೋಣ ಬಿಡೋ ಅಂತ ಅನ್ಬೋದು. ನಾನು ಆಫೀಸ್ಗೆ ಹೋಗಿ ಬರೋದು, ಏನು ಮಾಡಲಿ? ರೂಮ್ ಸೇರ್ಕೊಂಡ್ರೆ ನನ್ನ ತಂಗಿ ಬಡ್ಕೊತಾ ಇರ್ತಾಳೆ ಬಾಯ್ನ. ತಪ್ಪೇ ಮಾಡಿಲ್ಲ ಅಂದ್ರೆ ಸಾರಿ ಸಿಂಧು ಅಂತೆಲ್ಲ ಹೇಳ್ತೀನಿ, ಏನು ಹೇಳೋಕೆ ಇಲ್ಲ. ಅದಕ್ಕೆ ಸುಮ್ಮನೆ ಆಗ್ಬಿಡ್ತೀನಿ. ಇವಾಗ ನೆಕ್ಸ್ಟ್ ಕ್ವಶನು, ಆಲ್ಫಾ ಝೆಡ್, ಅಯ್ಯೋ ನಿಮ್ಮ ಹೆಸರು ಹೇಳಕ್ ಗೊತ್ತಿಲ್ಲ ನಾನು ನಿಜವಾಗ್ಲು. ಆಲ್ಫಾ ಝೆನ್ ರೈಟ್ ಇವ್ರು ಕೇಳಿರೋದು, ಅಮ್ಮ ಯಾಕೆ ನೀವು ತುಂಬಾ ಸೆನ್ಸಿಟಿವ್ ಅಂದ್ರೆ ಯಾಕೆ ತುಂಬಾ? ಅಂದ್ರೆ ಏನಾದ್ರು ಹೇಳಿದ್ರೆ ಬೇಜಾರು ಮಾಡ್ಕೊಬಿಡೋದು, ತುಂಬಾ ಬೇಗ ರಿಯಾಕ್ಟ್ ಆಗೋದು ಯಾಕೆ ಅಂತ? ಬೇಜಾರು ಮಾಡ್ಕೊಳ್ಳೋದು ಅಂದ್ರೆ ತುಂಬಾ ಸೆನ್ಸಿಟಿವ್ ಯಾಕೆ ಅಂದ್ರೆ ಏನನ್ನು ತಡ್ಕೊಳಲ್ಲ ಅಂತ. ದೇವ್ ದಿಸಿ ಅಂದ್ರೆ 12 ಗಂಟೆಲಿ ವಿಡಿಯೋ ಮಾಡ್ತೀವಲ್ಲ, ಬಂದ್ಬಿಡ್ತಾರೆ, ಅದಕ್ಕೆ ಭಯ. ಅವ್ರ ಆ ವಿಚಾರವಾಗಿ ಕೇಳಿಲ್ಲ, ಎಲ್ಲಾನು ಓವರ್ ಆಲ್ ಕೇಳಿರೋದು ಎಲ್ಲಾನು. ಅಂದ್ರೆ ಎಲ್ಲಾದ್ರಲ್ಲೂ ನೀವ್ ಯಾಕೆ ಅಷ್ಟು ಸೆನ್ಸಿಟಿವ್ ಅಂತ ಅಂದ್ಬಿಟ್ಟು. ಸೆನ್ಸಿಟಿವ್ ಅಂದ್ರೆ ಮಮ್ಮಿ ಇವಾಗ ಏನಾದ್ರು ಹೇಳಿದ್ರೆ ಅಂದ್ರೆ ತುಂಬಾ ಎಲ್ಲದಕ್ಕೂ ಬೇಗ ರಿಯಾಕ್ಟ್ ಆಗೋದು. ತುಂಬಾ ಅಂದ್ರೆ ಏನೋ ಒಂಥರ, ಇವಾಗ ನೀವು ಸೆನ್ಸಿಟಿವ್ ಅಂದ್ರೆ ನಾನು ನಿಮ್ಗೆ ಹೇಳಿ
ಕೇಳ್ಕೊ ನಂಗೆ ಗೊತ್ತು ಮಮ್ಮಿ ಸೆನ್ಸಿಟಿವ್ ಅಂತ ಅಂದ್ರೆ ಏನಾದ್ರೂ ಹೇಳಿದ ತಕ್ಷಣ ಬೇಜಾರಾಗೋದು ಎಲ್ಲದಕ್ಕೂ ಅಂದ್ರೆ ರಿಯಾಕ್ಟ್ ಆಗೋದು. ಮಮ್ಮಿ ಬೇಜಾರಾಗೋದು ಅಂತ ಒಂದೇ ಅರ್ಥ ಅಲ್ಲ. ನಾನು ನಿಮ್ ಕನ್ನಡದಲ್ಲಿ ಹೆಂಗ್ ಹೇಳಿ ಇಂಗ್ಲಿಷ್ ಅಲ್ಲಿ ಗೊತ್ತು, ಕನ್ನಡದಲ್ಲಿ ಮಮ್ಮಿ ನನ್ಗೆ ಹೆಂಗ್ ಎಕ್ಸ್ಪ್ಲೈನ್ ಮಾಡ್ಲಿ ಅಂತ ಅರ್ಥ ಆಗ್ತಾ ಇಲ್ಲ. ಸೆನ್ಸಿಟಿವ್ ಅಂದ್ರೆ ಮಮ್ಮಿ ತುಂಬಾ ಒಂಥರ ಮೃದು ಸ್ವಭಾವ. ಯಾಕೆ ಅಂದ್ರೆ ಏನ್ ಮಾಡೋಣಪ್ಪ, ಮಕ್ಳು ಹೆಣ್ಮಕ್ಳು ಜಾಸ್ತಿ ಗದರ್ಸ್ಲಬಾರ್ದು, ಬೈಲೂಬಾರ್ದು. ಹೆಣ್ಮಕ್ಳು ಎಷ್ಟು ಒಳ್ಳೆ ಜೋರಾಗಿ ಮಾತಾಡ್ಬೇಕು. ಹೆಣ್ಮಕ್ಳು ಅವ್ರು ಜಾಸ್ತಿ ಬೈಬಾರ್ದು, ಬೈದಿ ಅಭ್ಯಾಸ ಇಲ್ಲ ನನಗೆ. ಅದಕ್ಕೆ ಮಕ್ಳು ಚೆನ್ನಾಗಿರ್ಲಿ. ತಾಯಿ ಮನೆ ಇರುವಾಗಂటే ಮಕ್ಳು ಚೆನ್ನಾಗಿರೋದು. ಅತ್ತೆ ಮನೆಗೆ ಹೋದ್ಮೇಲೆ ಕೆಲಸ ಕೂಲಿ ಅದು ಇದು ಮಾಡ್ಕೊಂಡು ಇದ್ದೇ ಇರ್ಬೇಕಾಯ್ತದ ಪಾಪ. ಅವಾಗ ನಾವು ಅಮ್ಮಿನೇ ಕರ್ಕೊಂಡು ಹೋಗಿಡ್ಕತ್ತೀನಿ. ಅದಕ್ಕೆ ಪಾಪ ತಾಯಿ ಮನೇಲಿ ಇರೋವರ್ಗುನು ಸುಖವಾಗಾರು ನನ್ನ ಮಕ್ಳು ನನ್ನ ಕಣ್ ಮುಂದೆ ಇರ್ಲಿ ಅನ್ನೋ ಆಸೆ ಅಷ್ಟೇ ಕಣಪ್ಪ. ಅದಕ್ಕೆ ಅವ್ರನ್ನ ಬೈಯಕಲ್ಲ ನಾನು. ಅವ್ರನ್ನೇ ಎಲ್ಲ ಯಾರನ್ನೂ ಬೈಯಲ್ಲ ಕಣಪ್ಪ. ಜಗಳ ಅಂತ ಆಗಲ್ಲ ನನಗೆ. ನೆಕ್ಸ್ಟ್ ಕ್ವಶನ್, ನಮ್ಮಮ್ಮಿ ಜಗಳ ಆಡಿದ್ರೆ ಏನ್ ಗೊತ್ತಾ, ನಾನು ನಮ್ಮ ತಂಗಿ ಜಗಳ ಆಡಿದ್ರೆ ನಮ್ಮಮ್ಮಿ ಅಳ್ತಾ ಇರುತ್ತೆ. ನನಗೆ ಅದಕ್ಕೆ ಆಗಲ್ಲ. ಅಕ್ಕ ತಂಗಿ ಇಬ್ರು ಇರೋರಿಬ್ರು ಜಗಳ ಆಡ್ಬಾರ್ದು. ನಾವು 5 ಜನ ಅಕ್ಕ ತಂಗಿಯರು ಇವತ್ತಿಗೂ ಒಂದ್ ದಿವಸ ಜಗಳ ಆಡಿಲ್ಲ ನಾವು. ಆಯ್ತು ಬಿಡಿ, ಎಲ್ಲ ವಿಡಿಯೋದಲ್ಲಿ ಹೇಳ್ಬೇಡಿ. ಹೇಳಿದೀಯಾ ನಮ್ಮ ಬಗ್ಗೆ, ಅಕ್ಕ ತಂಗಿರ ಬಗ್ಗೆ? ಹೇಳಿದ್ದೀನಿ. ಜಗಳ ಅಂತ ಆಡಿಲ್ಲ ನಮ್ಮ ಲೈಫಲ್ಲಿ. ಇವಾಗ ಅಚ್ಚು ಹರ್ಷ 06 ಅಂತ ಅಂದ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ನಿಮ್ಮ ಅಚ್ಚು ಹರ್ಷ ಅಂದ್ರೆ ಮೇ ಬಿ ಅರ್ಚನಾ ಏನೋ ಇರ್ಬೋದು ಅವ್ರ ಹೆಸರು. ಅಚ್ಚು ಹರ್ಷ 06 ಅನ್ನೋರು ಕ್ವಶನ್ ಕೇಳಿದ್ದಾರೆ. ನಿಮ್ಮ ಮಮ್ಮಿ ಅವರ ಅಕ್ಕ ತಂಗಿ ಅಣ್ಣ ಅವ್ರನ್ನ ಪರಿಚಯ ಮಾಡಿ. ನಿಜವಾಗ್ಲೂ ಮಾಡ್ತೀವಿ ಖಂಡಿತ. ಯಾವ್ದಾರೆ ಹಬ್ಬ ಬರ್ಲಿ ಫಂಕ್ಷನ್ ಬರ್ಲಿ ಎಲ್ರಿಗೂ ನಾನೇ ತೋರ್ಸ್ಕೊಟ್ಬಿಡ್ತೀನಿ ನಿಮ್ಗೆಲ್ಲ. ಹೆಂಗ್ ತೋರಿಸ್ತೀರಾ? ಇವ್ರ ಅಕ್ಕ, ಇವ್ರ ತಮ್ಮನ ಹೆಂಡತಿ ಎಲ್ಲಾರ್ನು ಇಂಟ್ರೊಡ್ಯೂಸ್ ಬೇಡ ಕನ್ನಡದಲ್ಲಿ ಹಂಗೆ ಪರಿಚಯ ಮಾಡಿಸ್ತೀನಿ. ಒಂದ್ ದಿವಸ ಏನ್ ಗೊತ್ತಾ, ನಾನು ಹೇಳ್ತೀನಿ, ನಾವೆಲ್ಲರೂ ಫ್ಯಾಮಿಲಿ, ನಮ್ದು ತುಂಬಾ ದೊಡ್ಡ ಫ್ಯಾಮಿಲಿ, ನಾವೆಲ್ಲರೂ ಒಟ್ಟಿಗೆ ಇದ್ದಾಗ ಲೈವ್ ಬಂದ್ಬಿಡ್ತೀನಿ. ಅವಾಗ ನಿಮ್ಗೆಲ್ರಿಗೂ ಖುಷಿ ಆಗುತ್ತೆ, ನನ್ಗೂ ಖುಷಿ ಆಗುತ್ತೆ. ಅಕ್ಕ ತಂಗಿಯರಂತೂ ನಿಜವಾಗ್ಲೂ ಒಂದಿನೂ ಜಗಳನೂ ಆಡಿಲ್ಲ. ಇವ್ರು ಕಿತ್ತಾಡ್ತಾರೆ, ನನ್ಗೆ ಒಳ ಬರುತ್ತೆ ಇವ್ರು ಕಿತ್ತಾಡಿದ್ರೆ. ಯಾಕೆಂದ್ರೆ ನಾನು ನಾಳೆ ಇಲ್ದಾಗ ಇವ್ರ ಅಕ್ಕ ತಂಗಿ ಎಲ್ವೋ ಹೊಂದಾವಣಿಕೆ ಇಲ್ವೋ ಏನೋ. ಈಗ ನಮ್ಮ ಅಕ್ಕ ತಂಗಿ ನಾವು ಕಷ್ಟ ಅಂದ್ರೆ ನಮ್ಮ ಕಷ್ಟಕ್ಕೆ ಅಕ್ಕ ತಂಗಿ ಹೆಂಗಾಯ್ತೀವಿ ನಾವು ಹಂಗಿರೋದಿಲ್ಲ ಇವರು ಅಂತ ಒಂದ್ಸತಿ ಒಳ ಬಂದ್ಬಿಟ್ಟು ಅಳ್ತೀನಿ. ಆಮೇಲೆ ನೋಡ್ಬಿಟ್ಟು ಅವರೇ ಸುಮ್ಮನೆ ಆಯ್ತಾರೆ. ಸಿಂಧು ಅಂತ ಬೇಗ ಬಂದ್ಬಿಟ್ಟು ಮಮ್ಮಿ ಮಮ್ಮಿ ಅಂತಾರೆ. ಮಾತ್ರ ಪಾಪ ಸುಮ್ಮನೆ ಹೇಳ್ಬಾರ್ದು. ಮಕ್ಳುಗಳು ಎಷ್ಟೇ ಜಗಳ ಮಾಡ್ಲಿ, ನನ್ನ ಮಕ್ಳು ಏನೋಗಳಿಗೆ ಮಾತ್ರ ನನ್ಗೆ ಹೇಳನೇ ಬರುತ್ತೆ. ಮಕ್ಳು ಮದುವೆ ಆಗೋದ್ರೆ ಅದೇನೋ ನನ್ನ ಕತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಮಕ್ಳು ನನ್ ಪ್ರಾಣ ನಿಜವಾಗ. ಆಯ್ತು ನಿಮಿಷ ರೀ, ಅವರೇ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಬ್ಲಾಗ್ಸ್ ಅಲ್ಲಿ ಯಾಕೆ ನಿಮ್ ಡ್ಯಾಡಿ ಅವ್ರನ್ನ ತೋರ್ಸಲ್ಲ? ಡ್ಯಾಡಿ ತೋರ್ಸಲ್ಲ ಅಂದ್ರೆ ಅವ್ರ ಕೆಲಸನೇ ಇರಕಲ್ಲ. ಕೆಲಸನೇ ಜಾಸ್ತಿ ಕಣವಪ್ಪ. ನಿಮ್ಗಂತೂ ಮಾಡೋ ಕೆಲಸ ಎಲ್ಲ ಮಾಡ್ರಿ, ನನಗೂ ಕೆಲಸ ಇಲ್ವಾ? ನೀವೇನಾರು ಮಾಡ್ಕೊಳ್ಳಿ, ನಾವು ಬರಕಲ್ಲ, ನನಗೆಲ್ಲ ಕರಿಬೇಡಿ ಅಂತಾರೆ ಕಣ. ಅವ್ರ ಟೈಮ್ ಇರಲ್ಲ ಮನೆ ಕಣ್ಣಲ್ಲಿ. ಕರೆಕ್ಟ್ ಟೈಮ್ ಮನೆ ಕೊಂಡ್ಬೇಕು, ಬೆಳಿಗ್ಗೆ 5 ಗಂಟೆಗೆ ಎದ್ಬಿಡ್ಬೇಕು. ಅವ್ರು ಬೇಗ ಅಂದ್ರೆ ಬೆಳಗ್ಗೆ ಬೇಗ ಹಂಗೆ ಎದ್ದೇಳ್ತಾರೆ, ಹಂಗೆ ಕೆಲ್ಸಕ್ಕೆ ಹೋಗ್ತಾರೆ, ಹಂಗೆ ಬಂದ್ ಮಲ್ಕೋತಾರೆ. ಅದಕ್ಕೆ ನಾವು ನಮ್ ಡ್ಯಾಡಿ ಒಬ್ರಾರು ವಿಡಿಯೋದಲ್ಲಿ ಕೇಳಿದ್ರು ನಿಮ್ ಡ್ಯಾಡಿ ಇಲ್ವಾ ಅಂತ ಹಂಗ ಅನ್ಬೇಡಿ. ತೋರಿಸಿದೀವಲ್ಲ ಒಂದ್ 2 ವಿಡಿಯೋದಲ್ಲಿ, ಹಂಗ ಅನ್ಬೇಡಿ. ಡ್ಯಾಡಿ ಇಲ್ವಾ ಅಂತ ಅಂದ್ಬಿಟ್ಟು ಇದಾರೆ. ಆದ್ರೆ ಅವ್ರ ವಿಡಿಯೋಗೆ ಬರಕ್ ಇಷ್ಟ ಪಡ್ತಾರೆ, ಆದ್ರೆ ಅವ್ರಿಗೆ ಟೈಮ್ ಇಲ್ಲ ಅಷ್ಟೇ. ಇಷ್ಟಪಡಕ್ಕಿಲ್ಲ ಬರಕ್ಕೆ. ಫಸ್ಟ್ ಇಷ್ಟನು ಪಡಲ್ಲ. ಅವಾಗ ಒಂದೊಂದ್ಸತಿ ಅವ್ರು ಮೂಡಿದ್ದಂಗ ಅಷ್ಟೇ. ಅವತ್ತೊಂದು ತಲೆ ಸುತ್ತ ಬಿದ್ದಿದ್ನಲ್ಲ ಅದೊಂದಕ್ಕೆ, ಅದಕ್ಕೆ ನಾನು ತೋರಿಸಿದ್ದು. ನಮ್ ಡ್ಯಾಡಿ ಇಲ್ವಾ ಅಂತ ಕೇಳ್ತಿದ್ರಲ್ಲ, ಅದಕ್ಕೆ ಅದನ್ನ ವಿಡಿಯೋ ಮಾಡಿ ತೋರಿಸ್ದೆ. ಅಪ್ಪ ಎಷ್ಟು ಕ್ವಶನ್ ಕೇಳಿದಿರ ಅಚ್ಚು ಹರ್ಷ ಅವರೇ. ಅಚ್ಚು ಹರ್ಷ ಅವ್ರದ್ದು ಇನ್ನೊಂದು ಕ್ವಶನ್, ನಿಮ್ಮ ಅಮ್ಮ ಅವ್ರದ್ದು ಯಾವ ಊರು ಅಂಡ್ ಯಾವ ಊರಿಗೆ ಮ್ಯಾರೇಜ್ ಆಗಿರೋದು? ನಮ್ದು ಬಂದು ಮಂಡ್ಯ ಕಣವ. ಮಂಡ್ಯದವರೇ, ಮಂಡ್ಯದಕ್ಕೆ ಮ್ಯಾರೇಜ್ ಆಗಿರೋದು. ಮಂಡ್ಯದ ಹತ್ರನ ಹಳ್ಳಿನೇ ಅರೇಪುರ ಅಂತ, ಅಲ್ಲೇ ಮ್ಯಾರೇಜ್ ಆಗಿರೋದು. ಪಾಂಡ ಗರ್ಲ್ 143. ಪಾಂಡ ಗರ್ಲ್ ಅಂದ್ರೆ ಪಾಂಡ ಬರುತ್ತಲ್ಲ ಚಿಕ್ಕದು. ಪಾಂಡಪುರ. ಪಾಂಡ ಅಂದ್ರೆ ಪಾಂಡಪುರ ಅಲ್ಲ ಮಮ್ಮಿ. ಪಾಂಡ ಅಂತಂದ್ರೆ ಕರಡಿ ತರ ಒಂದು ಚೆನ್ನಾಗಿರೋದು, ಕ್ಯೂಟ್ ಆಗಿ ಬರುತ್ತೆ ಹೆಸರು. ನಂಗೆ ಸಖತ್ ಇಷ್ಟ ಪಾಂಡ ಅಂತಂದ್ರೆ. ಅದವರು ಅಂದ್ರೆ ಇವಾಗೆಲ್ಲ ಫ್ಯಾಷನ್, ಅದೆಲ್ಲ ಒಂದೊಂದ್ ತರ ಹೆಸರು ಇಟ್ಕೋತಾರೆ. ಚೆನ್ನಾಗಿಟ್ಕೋತಾರೆ ಮಕ್ಳು ಅಂದ್ರೆ ನಂಗೆ ಗೊತ್ತಿಲ್ಲ ಇವೆಲ್ಲ. ಆಯ್ತಿರಿ, ಅವ್ರು ಏನ್ ಕ್ವಶನ್ ಕೇಳಿದ್ದಾರೆ ಅಂತಂದ್ರೆ, ಆಂಟಿ ದಿನ ಅವರು ನಿಮ್ಗೆ ಪ್ರ್ಯಾಂಕ್ ಮಾಡ್ತಾರೆ, ನೀವ್ ಯಾಕೆ ಪ್ರ್ಯಾಂಕ್ ಆಗ್ತೀರಾ ಆಂಟಿ ಅಂತೆ. ಪರಂಕ್ ಯಾಕೆ ಆಗ್ತೀನಿ ಅಂದ್ರಪ್ಪ, ಅವಳು ಎಲ್ಲಿ ಮೊಬೈಲ್ ಮಾಡ್ತಾಳ ಒಂದೊಂದ್ಸಲಿ ಗೊತ್ತಾಗಲ್ಲ. ಆಮೇಲೆ ಒಂದೊಂದ್ಸತಿ ತಿಕ್ಲಿ ತರ ಆಡ್ಬಿಡ್ತಾಳೆ. ನನಗೆ ನಿಜವಾಗ್ಲೂ ಮಾಡ್ತಾವಳೇನೋ ಅಂತ ಭಯ ಆಗ್ಬಿಡ್ತದೆ. ಮೊಬೈಲ್ ಎಲ್ಲಿಟ್ಟಿರ್ತಾಳೆ ಅಂತ ಒಂದೊಂದ್ಸಲಿ ಗೊತ್ತಾಗಲ್ಲ. ಈಗ ಒಂದೊಂದು ಚೂರು ಗೊತ್ತಾಯ್ತದೆ. ಆದ್ರೂ ಅದು ಏನ್ ಮಾತಾಡ್ತೀನೋ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ನೋಡಿದಾಗ ವಿಡಿಯೋದಲ್ಲಿ ಹಿಂಗೆಲ್ಲ ಹಾಕಿದೆಯಲ್ಲ ಸಿಂಧು, ನೆನ್ನೆ ಇದು ಯಾವ್ದೋ ಕಚಾಡ ಕೆಡ್ತಾಗ ಮಾತಾಡಿದ್ದೀನಿ ನೋಡೋದ, ಹಾಕೇ ಬಿಟ್ಟವಳೆ ನೋಡೋದ ಬೇಡ ಅಂದ್ರು. ನನ್ಗೆ ಕೋಪದಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ, ಅದನ್ನೂ ಹಾಕ್ಬಿಡ್ತಾಳೆ ಬೇಡ ಕಣವ ಹಾಕ್ಬೇಡ ಅಂತ ಅಂದ್ರು. ಹಂಗೆ ಗೊತ್ತಾಗಲ್ಲ ಇವ್ರು ಒಂದೊಂದ್ಸಲಿ ಮಾಡೋದು. ಇವ್ ಫಸ್ಟೇ ಹೇಳ್ಕೊಟ್ಬಿಟ್ರೆ ನಂಗೆ ಸರಿ ಆಯ್ತದೆ. ಫಸ್ಟೇ ಹೇಳ್ಕೊಟ್ರೆ ನೀವೇ ನನಗೂ ನಿಜವಾಗ್ಲೂ ಮಾಡಕ್ ಇಂಟ್ರೆಸ್ಟ್ ಇರಲ್ಲ, ನಾವು ನಿಮ್ಗೂ ನೋಡಕ್ ಇಂಟ್ರೆಸ್ಟ್ ಇರಲ್ಲ. ಅದನ್ನ ನಾಟಕೀಯವಾಗಿ ಕಾಣಿಸುತ್ತೆ. ಅದಕ್ಕೆ ನನ್ಗೆ ಇವಳು ಎಲ್ಲೆಲ್ಲಿ ಇಡ್ತಾಳೆ ಮೊಬೈಲ್ ಅಂತಾನೆ ಗೊತ್ತಿಲ್ಲ. ಈಗ ಚೂರು ಗೊತ್ತಾಯ್ತದೆ. ಅದಕ್ಕೆ ಹೇಳ್ಬಿಟ್ರೆ ಹೇಳ್ತೀನಿ ಅಷ್ಟೇ. ನೆಕ್ಸ್ಟ್
ರಜನಿಕಾಂತ್ ಮೇತ್ರಿ ಏನ್ ತಮಿಳ್ನಾಡವ್ರ ಗೊತ್ತಿಲ್ಲ ಅಲ್ಲ ಇವ್ರ ಹೆಸರು ಇಟ್ಕೊಂಡವ್ರು. ರಜನಿಕಾಂತ್ ಮೇತ್ರಿ ಅನ್ನೋರು ಏನ್ ಕ್ವಶನ್ ಕೇಳಿದ್ದಾರೆ ಅಂತಂದ್ರೆ, ನೆಕ್ಸ್ಟ್ ಒಂದ್ ಡ್ಯಾನ್ಸ್ ಮಾಡಿ ವಿಡಿಯೋ ಮಾಡಿ ಅಕ್ಕ ಅಮ್ಮ ಮತ್ತೆ ನೀವು. ನಾನ್ ಡ್ಯಾನ್ಸ್ ಮಾಡಿದ್ರೆ ಎಲ್ಲಾನೇ ಅಲ್ಲಾಡೋಯ್ತದೆ. ಮೊನ್ನೆ ನೋಡಿದ್ರಲ್ಲ ಡ್ಯಾನ್ಸ್ ಹಿಂಗ್ ಅಂದಿದ್ದು. ಮಾಡ್ತೀನಿ ಕಣಪ್ಪ ಚೆನ್ನಾಗಿ. ಇವ್ರು ಭೂಮಿನೇ ಭೂಕಂಪ ಆಯ್ತದೆ ಅಂತಾರೆ, ಅದಕ್ಕೆ ನಾನ್ ಮಾಡಕಲ್ಲ. ಬೇಡ ಏನ ಅಷ್ಟಪ್ಪ ಇದ್ದಾನ ನಾನು? ನೀವೇ ಎಲ್ಲಾರು ಹೇಳ್ಬಿಡಿ ಒಂದ್ಸಲಿ ನಂಗೆ ಫೋನ್ ಮಾಡಿ. ನಿಜವಾಗ್ಲೂ ಅಷ್ಟಪ್ಪ ಇದ್ದಾನ ನಾನು? ಡ್ಯಾನ್ಸ್ ಎಲ್ಲ ಬೇಡ. ನಮ್ ಫ್ರೆಂಡ್ಸ್ ಎಲ್ಲ ಎಷ್ಟ್ ಚೆನ್ನಾಗಿ ಕರೆಕ್ಟ್ ಆಗಿದ್ಯಾ ಕಣೆ ಅಂತಾರೆ. ಇವ್ರು ಆನೆ, ಎಮ್ಮೆ, ಆನೆಕುಂಡ, ಚೇರ್ಗಿಂತ ಆಚೆ ಎಲಿಫೆಂಟ್ ಅವ್ರಿಗೂ ಗೊತ್ತು. ಎಲಿಫೆಂಟ್ ಎಲ್ಲ ಹೇಳ್ತಾರೆ. ನಾನು ದಪ್ಪನೇ ಎಲ್ಲ ಹೇಳ್ಬೇಕು ಅಂದ್ರೆ ಮೀಡಿಯಮ್ ಆಗಿ ಇದ್ದೀನಿ. ಆದ್ರೆ ಇವ್ರಿಗೆ ನಾನು ಹೆವಿ ದಪ್ಪ ಕಾಣ್ತೀನಿ. ಇವ್ರು ಮದುವೆ ಆದ್ಮೇಲೆ ಗೊತ್ತಾಯ್ತದೆ ಇವ್ರು ದಪ್ಪ ಆದಾಗ ನಾನು ಆಡ್ಕತೀನಿ. ಓಕೆ, ನೆಕ್ಸ್ಟ್ ರೌಡಿ ಬೇಬಿ ಸ್ವಾತಿ ಏನ್ ಕೇಳಿದ್ದಾರೆ ಅಂತಂದ್ರೆ, ರೌಡಿ ಮಾಡ್ತಾವ್ರ ಅವ್ರ ಹೆಸರು ರೌಡಿ ಬೇಬಿ ಅಂತ. ರೌಡಿ ತೆಗ್ಬಿಡ, ಬರೀ ಬೇಬಿ ಇಟ್ಕೋ ಚೆನ್ನಾಗದೆ. ರೌಡಿ ಬೇಬಿ ಸ್ವಾತಿ ಅನ್ನೋರು ಏನ್ ಕ್ವಶನ್ ಕೇಳಿದ್ದಾರೆ ಅಂತಂದ್ರೆ, ಅಮ್ಮ ನಾನು ನಿಮ್ ಅಮ್ಮ ನ್ಯೂ ಫ್ಯಾನ್, ಸೂಪರ್ ಅಮ್ಮ ನೀವು. ಅವರು ಹೊಸ ಫ್ಯಾನ್ ಅಂತೆ ನಿಮ್ಗೆ, ಹೊಸದಾಗಿದ್ದಾರಂತೆ. ಹೊಸ ಫ್ಯಾನು, ಹೊಸ ಫ್ಯಾನು, ಹೊಸ ಎ ಸಿ ಆತರ. ಇಲ್ಲ ನಾನು ಏನ್ ಗೊತ್ತವ ಬೇಬಿ, ನಾನು ನಿಮ್ ಬಾಡಿ ಕಡೆಗೆ ಇದ್ಬಿಡ್ತೀನಿ, ಸೇರ್ಸ್ಕೊ, ಯಾರು ಮುಟ್ಟಕ್ಕಾಗಲ್ಲ ನಿನ್ನ. ನನ್ ಬಾಡಿ ನೋಡಿದ್ರೆ ಹೊಡೈತಾರೆ ಲೇಡಿಗಳು. ಸೇರ್ಸ್ಕೊಬಿಡ. ಥ್ಯಾಂಕ್ಸ್ ಅಮ್ಮಿಗ್ ಫ್ಯಾನ್ ಆಗಿರೋದಕ್ಕೆ. ಥ್ಯಾಂಕ್ಸ್ ಕಣವ. ಎಲ್ಲ ಊರೊಬ್ರಿಗೆಲ್ಲ ಆಯ್ತೀರಿ, ಅದನ್ನ ಲಾಸ್ಟ್ ಅಲ್ಲಿ ಹೇಳಿರುತ್ತೆ. ಪಾಪ ಮಧು MLR ಅಂದ್ರೆ ಮೇ ಬಿ ಮಂಗ್ಳೂರ್ ಇರ್ಬೋದು, ಗೊತ್ತಿಲ್ಲ. ಮನೆ ಹಿರಿಮಗಳು ಆಗಿ ಮಾಡಿದ ತಪ್ಪು. ನಾನ್ ಈ ಮನೆ ಹಿರಿಮಗಳಾಗಿ ಏನ್ ತಪ್ಪು ಮಾಡಿದೆ ಅಂತ ಹೇಳ್ತವ್ರೆ. ಏನು ತಪ್ಪು? ನಾನ್ ಕಣ್ಣಾಗ ಯಾವ ತಪ್ಪು ನನ್ನ ಮಕ್ಳು ಮಾಡಿಲ್ಲ ಕಣಪ್ಪ. ಆದ್ರೆ ಈ ವಿಡಿಯೋದಲ್ಲಿ ಬೈಸ್ಕೊತಾಳಲ್ಲ, ಅದೇ ನಾನ್ ತಪ್ಪು. ಆ ಪಾಪ ನಗ್ನಗ್ತಾ ಈಗ ಜಾಸ್ತಿ ನಗ್ತಾಳ. ಅವಾಗ ಆಫೀಸಿಂದ ಬರೋದು, ಊಟ ಮಾಡೋದು, ಮಲಗೋದು ಅಷ್ಟೇ ಮಾಡ್ತಿದ್ದೆ. ಗೂಬೆ ತರ ಇದ್ದೆ ಅವಾಗ. ಗೂಬೆ ತರ ಯಾರು ನಮ್ಮನೆ. ಅವಾಗ ಒಂಥರ ನನಗೆ ಯಾವ ತರ ಗೊತ್ತಾ, ಈ ಆಫೀಸ್ಗೆ ಹೋಗ್ಬೇಕಾ, ಈ ಆಫೀಸಲ್ಲಿ ಕೆಲಸ ಮಾಡ್ಬೇಕಾ ಅನ್ನೋದು. ಅವಾಗ ಒಯ್ತಾನು ನಗ್ತಾಳೆ, ಬತ್ತಾನು ನಗ್ತಾಳೆ. ಮನೆಗ್ ಬಂದ್ರು ಒಂದ್ ಗಳಿಗೆ ಸುಮ್ನಿರ್ಸಲ್ಲ, ನನ್ನ ಒಸಿ ನಗ್ಸಲ್ಲ. ಹೋಯ್ತಾ ಬತ್ತಾ ಮಮ್ಮಿ ಅನ್ಕೊಂಡಿದ್ದೆ ತಿರುಗಿ. ಇವಾಗ ಏನ್ ಗೊತ್ತಾ, ನಾನು ಇನ್ನೊಂದು ಹೇಳಿದೆ, ಆಲ್ಮೋಸ್ಟ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಕನ್ಸಿಸ್ಟೆಂಟ್ಲಿ ವಿಡಿಯೋ ಮಾಡಕ್ಕಾದ್ಮೇಲೆ ನಾನು ನಿಜವಾಗ್ಲೂ ತುಂಬಾ ಖುಷಿಯಾಗಿದ್ದೀನಿ. ಎಲ್ಲಾನು ಏನೇ ಇದಿದ್ರು, ಏನೇ ಎಲ್ಲ ಇದ್ರು ಎಲ್ಲ ಮರ್ತು ಬಿಡ್ತೀನಿ, ಆರಾಮಾಗಿರ್ತೀನಿ. ಅಯ್ಯೋ ಏನಾದ್ರೂ ಆಗ್ಲಿ ಬಿಟ್ಟಾಕು, ಲೈಫಲ್ಲಿ ಮುಂದೆ ಏನಾದ್ರೂ ಆಗ್ಲಿ ನಗ್ನಗ್ತಾ ಇರೋಣ ಅಂತ ಅನ್ಕೊಂಡು ಇದ್ಬಿಟ್ಟಿದ್ದೀನಿ. ನನ್ನ ತಂಗಿ ನೋಡಿ ಕೋಪ ಬರೋದು ಚಿಕ್ಕ ಜಾಸ್ತಿ. ಇವಾಗ ಸಿಂಧೋರ್ ಕೋಪನೇ ಬರಲ್ಲ, ಹಂಗಂತ ನಾಳೆಯಿಂದ ಕೋಪ ಮಾಡ್ಕೋಬಾರ್ದವ್ರು. ಚೆನ್ನಾಗಿ ಖುಷಿಯಾಗಿ ಐತೆಪ್ಪ ಇವಾಗ. ನಾನೇನ್ ತಪ್ಪು ಮಾಡಿಲ್ಲ. ಯಾವ ತಪ್ಪು ನಾವು ಮಕ್ಕಳಾಗ್ಲಿ ಯಾವ ತಪ್ಪುಗಳು ಮಾಡೋ ಚಾನ್ಸೇ ಇಲ್ಲ ಬಿಡಿ. ಅವಾಗ ಮಾತು ಕೇಳಲ್ಲ ನಾವು ಒಮ್ಮೆದಷ್ಟೇ. ಏನಾದ್ರು ಒಮ್ಮೆ ಬೇಡ ಅಂತಂದ್ರೆ ಅದು ತರಬೇಡ ಅಂತಂದ್ರೆ ನಾವು ತಂದ್ಬಿಡ್ತೀವಿ. ಅದೇ ತಪ್ಪುಗಳು ಮಾಡೋದು ಜಾಸ್ತಿ. ನೆಕ್ಸ್ಟ್ ಬಾನು 4242 ಅಕ್ಕ, ಆಂಟಿ ಜೊತೆ ಡ್ಯಾನ್ಸ್ ರೀಲ್ ಮಾಡಿಸಿ, ಇಲ್ಲ ಟ್ರಾನ್ಸಿಷನ್ ರೀಲ್ ಮಾಡಿಸಿ ನಮ್ ಡಿ ಬಾಸ್ ಸಾಂಗ್ಗೆ ಅಂತ. ನನ್ಗೆ ತುಂಬಾ ಇಷ್ಟ ಡಿ ಬಾಸ್. ಡ್ರೆಸ್ ಅಂದ್ರೆ ಟ್ರಾನ್ಸಿಷನ್ ರೀಲ್ ಅಂದ್ರೆ ಇವಾಗ ಉಚ್ಚಿ ತರ ಇರೋದು, ಆಮೇಲೆ ಹೋಗಿ ಹೀರೋಯಿನ್ ತರ ಆಡ್ಬಿಡೋದು. ಆಯ್ತದೆಲ್ಲ ಮಾಡ್ಸು, ನನ್ಗೆ ಇಷ್ಟ. ಇವೆಲ್ಲ ಇವ್ಳು ಕಳ್ಸಲ್ಲ ನಾವು ಎಲ್ಲೆಲ್ಲೋ ಮಾಡ್ಸು, ಬಾ ರೀಲ್ಸ್ ಹೋಗೋಣ ಅಂತೀನಿ. ಬೈಲ್ ಮೇಲೆ ಬರಕಲ್ಲ ಇವಳು. ಬೈಲ್ ಮೇಲೆ ಹೋಗಿ ಮಾಡಿ, ಅವ್ರು ಏನಾದ್ರು ಅನ್ಕೊಳ್ಳಿ. ಎಲ್ಲಾರು ಯಾರೇನ್ ಅನ್ಕೊಂಡರು, ಇವ್ರು ನಮ್ ಜನನೇ ಹೇಳುವಾಗ ನಾವ್ ಮಾಡೋದಂತ ಅವ್ರಿಗೋಸ್ಕರ ನಾವ್ ಮಾಡೋಣ, ನಮ್ದೇನು ತಪ್ಪಾಗಲ್ಲ. ಆಯ್ತು, ಒಂದ್ ಯಾವ್ದಾದ್ರು ಒಂದು ಡ್ಯಾನ್ಸ್ ಮಾಡಲ್ಲ, ಒಂದ್ ರೀಲ್ಸ್ ಮಾಡ್ತೀನಿ. ಡ್ಯಾನ್ಸ್ ಮಾಡ್ಬೇಕು ಇಬ್ರು ಒಂದ. ನೋಡೋಣ, ನೀವ್ ಹೇಳಿದೀರಾ ಅಂತ ಅಂದ್ಬಿಟ್ಟು ಒಂದು ಟ್ರಾನ್ಸಿಷನ್ ರೀಲ್ ಎಲ್ಲ ಯಾವ್ದಾದ್ರು ಒಂದು ವಿಡಿಯೋ ಮಾಡ್ತೀವಿ, ಓಕೆನಾ? ನೆಕ್ಸ್ಟ್ ಮೇಘಾ ಶೈವಾಜ್, ನಿಮ್ಮ ಅಮ್ಮನ ಏಜ್, ನಿಮ್ಮ ಮಾಮ್ ಏಜ್ ಏನ್ ಮಮ್ಮಿ ನಿಮ್ಮ ಏಜ್? 150 ವರ್ಷ ಆಗಿರ್ಬೇಕು. 150 ವರ್ಷಕ್ಕೆ ಹಿಂಗಿರ್ತಿಲ್ಲ. 150 ವರ್ಷ ನಾವ್ ಇಷ್ಟ ಆಗಿದ್ದೀವಿ. ನಾವ್ ಈ ವಯಸ್ಸಿಗೆ 40 ನಾವೇನಲ್ಲ ಹೊಗೆ ಹಾಕ್ಸ್ಕೊಂಡಿರ್ತೀವಲ್ವಾ ಫ್ರೆಂಡ್ಸ್? ಚೆನ್ನಾಗಿರ್ತೀವಿ. ನೀವು ಅದಕ್ಕೆ ಆಲೆ ಮುದುಕಿ ಆಗಿರ್ತೀರಾ, ಹೋಗು ಅಷ್ಟೇ. ನಮ್ಮ ಮಮ್ಮಿ ಏಜು ಎಷ್ಟು? 40 ಇದ್ದದ ಏನೋ ಗೊತ್ತಿಲ್ಲ. ಯಾಕೆ ಮಮ್ಮಿ, ನನಗೆ 20 ವರ್ಷ ಇದ್ದಾಗಿದ್ದರು 40 ಎಷ್ಟೋ ಗೊತ್ತಿಲ್ಲ. ನಮ್ಮ ಮಮ್ಮಿಗೆ ಏಜ್ ಆಕ್ಚುಲಿ 43 ಗೊತ್ತಿಲ್ಲ ಕಣವ. 43. ಆಮೇಲೆ ವಸಂತ ಶೈವ, ಮೇಘಾ ಶೈವ, ವಸಂತ ಶೈವ, ನೀವಿಬ್ರ ಫ್ರೆಂಡ್ಸಾ? ಶೈವ ಅಂತಿದೆ. ಆಂಟಿ, ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಪ್ರೆಸಿಡೆಂಟ್ ಯಾರು? ನಮ್ಮ ಭಾರತದ ಮುಖ್ಯ ನಮ್ಮ ಭಾರತದ ರಾಷ್ಟ್ರಪತಿ ಯಾರು? ಪತಿ ಅಂದ್ರೆ ಅದೇ ಅಲ್ಲಿ ಮಲ್ಗವರಲ್ಲ ಒಳಗಡೆ ಅವರು. ಅಯ್ಯಪ್ಪನ ಮಮ್ಮಿ, ನಮ್ಮ ಭಾರತದ ರಾಷ್ಟ್ರಪತಿ ಯಾರು? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಯಾರಂತ ನೀವೇ ಹೇಳ್ಬೇಕು. ಇದೊಂದು ನಿಮ್ ಕ್ವಶನ್ ಯೋಚನೆ ಮಾಡಿ ಲಾಸ್ಟ್ ಅಲ್ಲಿ ಹೇಳಿ. ಈ ವಿಡಿಯೋ ಮುಗಿಯೋಷ್ಟ್ರೊಳಗಡೆ ಯೋಚನೆ ಮಾಡಿ ಹೇಳಿ. ಯಪ್ಪ, ಇದು ಯಾವ್ದು ಪ್ರೆಸಿಡೆಂಟ್ ಅಂತೆ? ಅದೇ ನ್ಯಾಯ ಬೇಕಾ? ಮತ್ತೆ ಯಾರು ನಮ್ಮ ಮನೆಗ? ಯಾರಿಗೆ? ಈ ಭಾರತಕ್ಕೆ ಮಮ್ಮಿ, ನಮ್ಮ ಮನೆಗೆ ಯಾರಿಗೆ?
ನಮ್ಮನೆಗೆ ಪ್ರೆಸಿಡೆಂಟ್ ಗೌರ್ಮೆಂಟ್ ಅವ್ರು ತಂದಿರ್ತಾರ ನಮ್ಮನೆ ಪ್ರೆಸಿಡೆಂಟ್ನ ಹೌದಾ ಯಾರಂತ ಯೋಚನೆ ಮಾಡಿಡಿ ಹಿಂಗೂ ಇರ್ತಾರ ಅಂತೆ. ಸ್ಟೂಡೆಂಟು ಇರ್ತಾರ. ಯಪ್ಪ ಪ್ರೆಸಿಡೆಂಟ್, ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳು, ಸ್ಪೀಕರ್ಸ್ಗಳು. ಸಿದ್ದರಾಮಯ್ಯನು ಹೋದ್ರಲ್ಲ, ಇವಾಗ ಡಿ ಕೆ ಶಿವಕುಮಾರ್ ಅನ್ಬೇಕು. ಕುಮಾರ ಆಮೇಲೆ ಇದು ಕುಮಾರಣ್ಣ ನಮ್ಮೂರು. ಆಯ್ತು ಬಿಡಿ. ಮಮ್ಮಿ ಪ್ರೆಸಿಡೆಂಟ್ ಯಾರು ಅಂತ ನಾನೇ ಹೇಳ್ಬಿಡ್ತೀನಿ. ಮಮ್ಮಿ ಏನ್ ಗೊತ್ತಾ, ಇವರು ಇನ್ನ ಹೊಂಟಾದ್ರಲ್ಲ ವಯಸ್ಸಾಗಿತ್ತಲ್ಲ, ಅವ್ರ ಯಾರು ಯಾರು ನಂಗೆ ಗೊತ್ತಿಲ್ಲ ನಿಜವಾಗ್ಲೂ. ಒಂದ್ ನಿಮಿಷ ಇರಿ. ಏನ್ ಗೊತ್ತಾ, ನಮ್ಮ ಒಮ್ಮಿಗೆ ಈ ವಿಡಿಯೋ ಫುಲ್ ಕೊಟ್ರು ನಮ್ಮ ಒಮ್ಮಿ ನಿಜವಾಗ್ಲೂ ಹೇಳಲ್ಲ. ನಾನು ಹೇಳ್ತೀನಿ ಬಿಡು, ಸಿದ್ದರಾಮಯ್ಯಗಿಂತ ಆಯ್ತು ಯೋಚನೆ ಮಾಡ್ಕೊಂಡು ಹೇಳಿ. ಅವರೇ ಅಂತೆ ಪ್ರೆಸಿಡೆಂಟ್, ಯಡಿಯೂರಪ್ಪ ಪ್ರೆಸಿಡೆಂಟ್ ಅಂತೆ. ಸ್ಟೂಡೆಂಟ್ ಅಲ್ಲ ಕಣೆ, ಜೆರಾಕ್ಸ್ ಮಾಡಿಸ್ಕೊಟ್ಬಿಡಿ ನಿಮ್ ಪಾದನ. ಅಲ್ಲಿ ಫ್ಯಾನ್ ಮ್ಯಾಕ್ ಹಾಕ್ಬಿಡ್ತೀನಿ. ಗೃಹಲಕ್ಷ್ಮಿ ದುಡ್ಡು ಕೊಟ್ಟಾರಲ್ಲ ಪ್ರೆಸಿಡೆಂಟ್. ಓಕೆ, ನೆಕ್ಸ್ಟ್ ಚಿನ್ನು 75857. ಅಕ್ಕ, ನಿಮ್ಮ ಅಮ್ಮಗೆ ಪ್ರ್ಯಾಂಕ್ ಮಾಡೋದು ಸೂಪರ್ ಆಗಿತ್ತು. ಥ್ಯಾಂಕ್ ಯು. ನಮ್ಮ ಮಮ್ಮಿಗೆ ಹಿಂಗೆ ಯಾವಾಗ್ಲೂ ಪ್ರ್ಯಾಂಕ್ ಮಾಡ್ತಾ ಇರ್ತೀವಿ. ನಾನು ಇರೋವರೆಗೂ ಪ್ರ್ಯಾಂಕ್ ಮಾಡ್ತೀನಿ. ನಾನು ಹೋದ್ಮೇಲೆ ಏನ್ ಮಾಡ್ತೀನೋ ಗೊತ್ತಿಲ್ಲ. ನಾನು ಹೋದ್ಮೇಲೆ ಏನ್ ಮಾಡ್ತೀನಿ ಗೊತ್ತಾ, ನನ್ನ ಜೊತೆ ಯಾರು ಇರ್ತಾರೋ ಅವ್ರಿಗೆ ಪ್ರ್ಯಾಂಕ್ ಮಾಡ್ತೀನಿ. ಮಮ್ಮಿ ಸುಮ್ಮನೆ. ಓಕೆ, ಥ್ಯಾಂಕ್ಸ್ ಚಿನ್ನು ಅವರೇ. ಪ್ರ್ಯಾಂಕ್ ಚೆನ್ನಾಗದೆ ಕಣ. ನಮ್ಮ ಮೈಕ್ಳು ಚಿನ್ನು ಅಂತಲೇ ನಾ ಕರೆಯೋದು. ಯಪ್ಪ ಬೇಡಪ್ಪ, ಚಿಕ್ಕ ವಯಸ್ಸಿಂದ ಕರ್ದಿಲ್ಲ, ಇವಾಗ ಕರ್ಬಿಟ್ರು ಒಂಥರ ಅನ್ಸುತ್ತೆ. ಯಾವಾಗೂ ಕರಿತೀನಿ, ನೀವು ಇಷ್ಟ ಆಗತ್ತಲ್ಲ. ನೆಕ್ಸ್ಟ್ P213 ಅಮ್ಮು, ನಿಮ್ ಜೊತೆ ಮಾತಾಡ್ಬೇಕು. ಮಾತಾಡಿ, ನಮ್ ಜೊತೆ ಮಾತಾಡ್ಬೇಕಂತೆ. ಮಾತಾಡಿ, ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಫ್ರೀ ಇದ್ರೆ. ಮಮ್ಮಿಗಂತೂ ಮೆಸೇಜ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಮೆಸೇಜ್ ಬರಕಿಲ್ಲ, ಫೋನ್ ಅಲ್ಲಿ ಮಾತಾಡವ, ನಾನು ಮಾತಾಡ್ತೀನಿ. ಯಾವ್ದೋ ಮಗ ಮೊನ್ನೆ ಎಲ್ಲ ಊರ್ ಬನ್ನಿ ಅಂತ ಅಳ್ತಿತ್ತು, ಬರ್ಬೇಕು ಅನ್ಸುತ್ತೆ. ಈಗ ಒಳ್ಳೆ ಕ್ವಶನ್ ಕೇಳವ್ರೆ. FT ಸ್ಟಡಿ ಲವರ್ 13. ಅವ್ರ ಅಪ್ಪ ಅಮ್ಮಂಗೆ FT ಸ್ಟಡಿ ಲವರ್ ನಿಮ್ ಮಗಳ ಇನ್ಸ್ಟಾಗ್ರಾಮ್ ಐಡಿನ ಅಂತಂದ್ರೆ, ನಮ್ಮ ಮಗಳ ಹೆಸರು ಇದಲ್ಲ ಅಂತಂತಾರೆ. ಇವ್ರು ಕಾಡ್ದಂಗ ಹಾಕಬಿಟ್ಟಿರ್ತಾರ. ಕಾಡ್ದಂಗಲ್ಲ, ಅದು ಒಬ್ಬೊಬ್ರು ಆತರ ಹಾಕತ್ತಾರೆ. ಇವಾಗ ನನ್ ಸಿಂಧು ಧ್ವನಿ ಅಂತ ಹಾಕೊಂಡಿಲ್ವಾ, ನಂಗೆ ಧ್ವನಿ ಅನ್ನೋದು ಇಷ್ಟ, ಅದಕ್ಕೆ ಹಾಕೊಂಡಿದೀನಿ. ಅವರು ಹಂಗೆ ಲವರಾ. ಮಮ್ಮಿ ಸ್ಟಡಿ ಲವರ್ ಅಂದ್ರೆ ಓದೋದನ್ನೇ ಲವ್ ಮಾಡ್ತಾರಂತೆ ಅವರು. ಆಯ್ತು ಬಿಡಿ. ಅವ್ರೇನ್ ಕ್ವಶನ್ ಕೇಳಿದಾರೆ ಅಂದ್ರೆ, ಹೌ ಮಚ್ ಯು ಸ್ಟಡಿಡ್ ಯುವರ್ ಮಾಮ್ ಅಂದ್ರೆ ನಿಮ್ಮ ಮಮ್ಮಿ. ಏನ್ ಕೇಳಿದಾರೆ ಅವ್ರು ಗೊತ್ತಾ, ಹೌ ಮಚ್ ಯು ಸ್ಟಡಿಡ್ ಯುವರ್ ಮಾಮ್ ಅಂದ್ರೆ ಅವ್ರು ಹೇಳಿರೋ ಅರ್ಥ ಏನು ಅಂತಂದ್ರೆ, ನಿಮ್ಮ ಅಮ್ಮ ಎಷ್ಟು ಓದಿದ್ದಾರೆ ಅಂತ ಅಂದ್ಬಿಟ್ಟು. ಹೇಳಪ್ಪ. ಇಂಜಿನಿಯರಿಂಗ್ ಮಾಡಿದ್ದಾರೆ. ಜಾಸ್ತಿ ಕಣಪ್ಪ, ಸೆಕೆಂಡ್ ಇಯರ್. ಇನ್ನ BA BCom ಓದಿದ್ದೀನಿ, ಆದ್ರೆ ಇಂಗ್ಲಿಷ್ ಬರಲ್ಲ. ಸೆಕೆಂಡ್ ಇಯರ್. SSLC ಫುಲ್ ಫಾರ್ಮ್ ಹೇಳಿ. SSLC ಫುಲ್ ಫಾರ್ಮ್ ನಮ್ ಕಾಲದ್ದು ನಿಮ್ಗೆ ಗೊತ್ತಾಗಲ್ಲ, ಈಗ್ಲದ್ದು ನಮ್ಗೆ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ಬೇಕಾದ್ರೆ ನಮ್ಮಿ ಸುಳ್ಳು ಹೇಳ್ತೈತಿ. SSLC ಹೇಳ್ತೈತೆ ಕಣಪ್ಪ. ಹುಡುಗಿ ನಿಜವಾಗ್ಲೂ ನಂಬೇಡ್ರಿ, ವಯಸ್ಸು ಸುಳ್ಳು ಹೇಳ್ತಾಳೆ, SSLC ಸುಳ್ಳು ಹೇಳ್ತಾಳೆ. SSLC ಓದಿದ್ದೀರಾ? ಮೊನ್ನೆ ವಿಡಿಯೋದಲ್ಲಿ 9ನೇ ಕ್ಲಾಸ್ 8ನೇ ಕ್ಲಾಸ್ ಅಂತ ತಾನೆ. ಅಲ್ಲಿ ತರ್ಲಿಲ್ವಾ ಇದು ಎಂತದು ಇಸ್ಕೊಂಬಂದಿಲ್ವಾ ಇದ್ರಿಂದ ಗೌರ್ಮೆಂಟ್ ಸ್ಕೂಲ್ ತಾಯಿಂದ ಇದ್ ಮಾಡ್ಸಕ್ಕೆ? ಯಾವಾಗ ಏನು ಸರ್ಟಿಫಿಕೇಟ್ ಎಂತದ್ದು ಹೇಳ್ತಾರಲ್ಲ, ದಯವಿಟ್ಟು ನಮಗ್ ಹೋಗ್ಬಿಡಿ. ಓದಿದ್ದೀನಿ ಅಷ್ಟೇ, ಬರಕಲ್ಲ ಅಷ್ಟೇ, ಅದೇ ನಿಜ. ಮೋಹನ್ ಗೌಡ ಕೆ ಮೋಹನ್, ಆಂಟಿ ನೀವು ನಮ್ಮ ಹಳೆ ಊರಮ್ಮಗೆ ಬಂದಿದ್ದೀರಾ? ಅಲ್ಲಿ ನಿಮ್ಮನ್ನ ನೋಡಿದೀನಿ, ಜ್ಞಾಪಕ. ಹಳೆ ಊರಮ್ಮ ಅಂದ್ರೆ ಅವ್ರ ಊರು ಯಾವ ಊರು? ಹಳೆ ಊರಮ್ಮ. ನಿಜವಾಗ್ಲೂ ನನ್ನ ಹೆಸರೇ ಕೇಳಿಲ್ಲ ಕಣಪ್ಪ, ಹಳೆ ಊರ ಇವತ್ತೇ ಕೇಳ್ತಿರೋದು. ಮೋಹನ್ ಅವ್ರ ನೋಡಿರ್ತಾರ ಪಾಪ. ನಮ್ ತರನೇ ಇರ್ಬೋದು ಬಿಡಪ್ಪ. ತೆಗಿ. ಇಲ್ಲ, ನಾವ್ ಯಾರು ಅಲ್ಲಿ ಬಂದಿಲ್ಲ, ನಮ್ಗ ಊರೇ. ನಾವು ತನು ಸಾನು ಇವ್ರ ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ, ಹಾಯ್ ಸಿಂಧು ಅವರೇ, ನಿಮ್ಮ ಸ್ಮೈಲ್ ಸೂಪರ್. ಆಂಟಿ ಯಾಕಷ್ಟು ಇನ್ನೋಸೆಂಟ್? ಸೂಪರ್. ನನ್ ಸ್ಮೈಲ್ ಸೂಪರ್. ಸುಮ್ ಕುತ್ಕೊಳ್ಳಿ, ನಮ್ಗೆ ಹೇಳಿದ್ರೆ ನನ್ಗೆ ಒಂಥರ ಆಗುತ್ತೆ. ನನ್ ಸ್ಮೈಲ್ ಸೂಪರ್. ನಿಜವಾಗ್ಲು ನನ್ನ ಸ್ಮೈಲ್ ನ ನೋಡ್ಕೊಳಕ್ ನನಗೆ ಆಗಲ್ಲ. ಅಯ್ಯೋ ಬಾಯ್ ಬಿಟ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಹೊಸಿನ ಹೇಳಲ್ಲ. ಸಿಂಧು ಯಾಕಷ್ಟು ನಗ್ತಾಳೆ. ನಮ್ಮ ಫ್ಯಾಮಿಲಿ ಒಂದು 3-4 ಜನ ಅವ್ರೆ. ಎಲ್ಲ ನನ್ನ ಮಗನ ಹೆಂಡತಿ ಒಬ್ರು, ನಮ್ಮ ತಮ್ಮನ ಹೆಂಡತಿ ಒಬ್ರು, ಬರೀ ಇಷ್ಟಪ್ಪ ಬಾಯ್ ಬಿಡಾರೆ. ಗೊತ್ತ ಸ್ಮೈಲ್ ನನ್ ನಿಜವಾಗ್ಲೂ ನನ್ನ ಸ್ಮೈಲ್ ನನಗೆ ಇಷ್ಟ ಆಗಲ್ಲ. ತುಪ್ಪು ಏನ್ ಹಿಂಗಕ್ಕಿದ್ದೀನಿ ಅನ್ಕೋತೀನಿ. ಆಮೇಲೆ ಯಾಕೆ ಆಂಟಿ ಅಷ್ಟು ಇನ್ನೋಸೆಂಟ್? ಅವಾಗ್ಲೇ ಹೇಳ್ದಂಗೆ ಒಮ್ಮೆ ಹೇಳ್ತಲ್ಲ, ಇನ್ನೋಸೆಂಟ್ ಅಂದ್ರೆ ಅದೇ ಒಮ್ಮೆ ಮುಗಿದ್ರು. ಯಾಕೆ ನೀವು ಒಮ್ಮೆ ಮುಗಿದ್ರು ಈ ಕ್ವಶನ್ ಕೇಳ್ಬೇಡಿ. ನಮ್ಮ ಹತ್ರ ಅಂತೂ ನಿಜವಾಗ್ಲೂ ಆನ್ಸರ್ ಇಲ್ಲ, ನಮ್ಮ ಒಮ್ಮೆ ಹತ್ರನೇ ಆನ್ಸರ್ ಇಲ್ಲ. ಏನೋ ಗೊತ್ತಿಲ್ಲ ಬಿಡು, ಇರೋದೇ ಹಿಂಗೆ ಅಂತ ತಿಳ್ಕೊಳ್ಳಿ ಅಷ್ಟೇ. ಇನ್ನೊಬ್ರು ಸ್ಟೈಲಿಶ್ ಶಿಲ್ಪಾ ಅಮ್ಮು, ನಂಗೆ ನಿಮ್ಮ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಒಂದ್ಸಲ ಅವ್ರ ಜೊತೆ ಮಾತಾಡಿಸ್ತೀರಾ ಮ್ಯಾಮ್ ಪ್ಲೀಸ್? ಹೂ ಕಣವ, ನಾನು ಯಾಕೋ ಅಷ್ಟು ಕೇಳ್ಕತೀಯ? ಮಾತಾಡ್ಬೇಕು ಕಣಂಟಿ, ಮಾತಾಡಿ ಅನ್ನು ಅಷ್ಟೇ ಕಣವ.
ನಮ್ಮೆ ಓಡ್ ಬಂದ್ಬಿಡುತ್ತೆ. ರಿಕ್ವೆಸ್ಟ್ ಮಾಡಬೇಡಿ. ಮಾಡ್ಬೇಡ್ದು ಕಣವ, ಕೇಳಿ ಮಾತಾಡಿ. ನಾವೇನು ಆಕಾಶದಿಂದ ಇಳಿದು ಬಂದಿ, ನಾವು ನಿಮ್ ತರ ಸಾಮಾನ್ಯ ಜನ. ನಾವ್ ಈಗ ವಿಡಿಯೋ ಮಾಡ್ತಿದ್ವಿ ಅಷ್ಟೇ. ಹಳ್ಳಿ ಗಮ್ಮಟ್ ನನ್ನ ಹತ್ರ ಯಾರು ಬೇಕಾದ್ರು ಮಾತಾಡ್ತೀನಿ. ನಾನು ಏನಿಲ್ಲ, ಬೇಕಾದ್ರೆ ಮನೆಗೂ ಬಂದ್ಬಿಡಿ, ಬೇಕಾದ್ರೆ ಮನೆಗೂ ಕರ್ಬಿಡಿ ಬಂದ್ಬಿಡ್ತೀನಿ. ಒಂದ್ ದಿವಸ ಮಾತಾಡಿಸ್ತೀನಿ. ಲೈವ್ ಬಂದಾಗ ಜಾಯ್ನ್ ಆಗಿ, ಲೈವ್ ಬಂದಾಗ ನಾನು ಹಾಕಿರ್ತೀನಲ್ಲ ಅವಾಗ ಜಾಯ್ನ್ ಆಗಿ ಮಾತಾಡಿಸ್ತೀನಿ. ಇನ್ನೊಬ್ರು ಫ್ಲೋರಲ್ ಗರ್ಲಿ 07 ಅವ್ರ ಹೆಸರು. 107 ಯಾಕಂಗೆ ಸುಮ್ನೆ ಹಂಗೆ ಹಂಗೆ ಇಟ್ಕೊಬೇಡಕನವಿ. 7 ಬೀಳು 7 ಬೀಡು ಅದನ್ನ ಹೆಚ್ಕೋಬಾರ್ದಂತೆ. ಜೀವನದಲ್ಲಿ 7 ಆಗ್ಬೇಕಂದ್ರೆ 7 ಚೇಂಜ್ ಮಾಡ್ಕೊಬಿಡು. ಬೇಡ ಸ್ವಾಮೀಜಿ ಅದೇ ಕೆರೆದು ಏನು ಈ ಲಕ್ಷ್ಮಿ ಇರ್ತಾನೆ ಅಂತಾನಲ್ಲ, ಸೊಂಡಲ್ಲ ಅವನು ಸ್ವಾಮೀಜಿ ಅನ್ಕೊಂಡ. ಯಾರು ಸುಮ್ಬಿಟ್ಟಾರ ವಿಡಿಯೋದಲ್ಲಿ. ನಾನಾಗಿ ಇಕ್ಕ ಕೆಚ್ಚಾಕ್ಬಿಟ್ಟಿದ್ದೀನಿ. ಆ ವಿಡಿಯೋದಲ್ಲಿ ಕೇಳ್ಕೊಂಡ್ ಸುಮ್ ಕೂತವ್ರೆಲ್ಲ ಮಕ್ಕಳು ಕಳಿಸ್ತಾನೆ. ಎಲ್ಲೋ ಸ್ವಾಮೀಜಿ ಅವ್ರು ಹೇಳ್ತಾವನೆ ಮಾಡ್ತಾರೆ ಹೆಂಗಸ್ರುಗಳು. ಅಲ್ಲ, ಆ ಸ್ವಾಮೀಜಿ ಹೇಳ್ತಾವನೆ ನನ್ ತಿಕ್ದಲ್ಲೂ ಲಕ್ಷ್ಮಿ ಇದೆ, ನಿನ್ ತಿಕ್ದಲ್ಲೂ ಲಕ್ಷ್ಮಿ ಇದೆ ಅಂತ. ಅದನ್ನ ಕೇಳಿಸ್ಕೊಂಡು ಆಂಕರ್ ಸುಮ್ನವ್ರೆ. ಏನೋ ಹಿಂಗ ಮಾತಾಡೋದು. ಅದೇ ಅದ್ ಎಲ್ಲಿರ್ತಾರ ಲಕ್ಷ್ಮಿ ಎಲ್ಲ ಅಲ್ಲಿ ಹೊಡಿತಾರಂತೆ. ಅದಕ್ಕೆ ಲಕ್ಷ್ಮಿ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಗಂಟಿರ್ ಪೂಜೆ ಮಾಡ್ತಾವೆ. ನಾನ್ ಮೊನ್ನೆ ನೋಡ್ದೆ ವಿಡಿಯೋನ. ಅವೆಲ್ಲ ತಮಾಷೆಗಾಗಿ. ಓಕೆ, ನೆಕ್ಸ್ಟ್ ಫ್ಲೋರಲ್ ಗರ್ಲ್ ಮತ್ತೆ ಇನ್ನೊಂದು ಕ್ವಶನ್ ಹೇಳಿದ್ದಾರೆ. ವೈ ಇಸ್ ಯುವರ್ ಸ್ಮಾಲ್ ಸಿಸ್ ಡೋಂಟ್ ಎಂಟರ್ಟೈನ್ ಅವರ್ ಕೇರ್? ಹಂಗಂದ್ರೆ ಏನು? ಹಂಗಂದ್ರೆ ಏನು? ಅಂದ್ರೆ ನಿಮ್ಮ ಚಿಕ್ಕ ತಂಗಿ ಯಾಕೆ ನಿಮ್ಗೆ ಸಪೋರ್ಟ್ ಮಾಡಲ್ಲ ವಿಡಿಯೋಸ್ಗೆ? ಹಾಗೆ ಸಪೋರ್ಟ್ ಮಾಡ್ತದೆ. ಅಪ್ಪ ಮಕ್ಳು ನಿದ್ದೆ ಕನವ ಜಾಸ್ತಿ. 12 ಗಂಟೆಲಿ ಎಲ್ಲ ಮನಿ ಕಂಡಾದ್ಮೇಲೆ ನಾವು ವಿಡಿಯೋ ಮಾಡಿದ್ರೆ ಯಾರ್ ತಾನೇ ಬರ್ತಾರೆ ನಮ್ಗೆ? 7 ಗಂಟೆಗೆ ಹೋಗ್ಬೇಕು. ಹೌದು, ಅವಳು ಸಪೋರ್ಟ್ ಮಾಡ್ತಾಳೆ. ಆದ್ರೆ ಏನ್ ಮಾಡೋದು, ಅವಳು ಟೈಮ್ ಇಲ್ಲ. ಅವಳು ಬೇಗ ನಿದ್ದೆ ಮಾಡ್ಬಿಡ್ತಾಳೆ 10:30ಗೆ. ಆಗ್ಲೇ 10:10 ನಾವು ಲೇಟ್ ಆಗ್ತಾ ಇದ್ರೆ ಕಿರ್ಚಾಡ್ತಾ ಇರ್ತಾಳೆ. ಯಾಕಂಗ್ ಲೇಟ್ ಆಗ್ತೀರಾ? ಮೊನ್ನೆ ಯಾವ್ದೋ ಒಂದು ವಿಡಿಯೋದಲ್ಲಿ ಲೈಟ್ ಆಫ್ ಮಾಡೋದ್ಲಲ್ಲ, ಅವಳೇ ಆಫ್ ಮಾಡಿದ್ದು ಕೋಪ ಬಂದು. ನೆಕ್ಸ್ಟ್ ಐ ಲವ್ ಮೈಸೂರ್ 1822. ನೀವ್ ಯಾಕೆ ಹಿಂಗೆ ಹಿಡ್ಕೋತೀರಾ? ಐ ಲವ್ ಮೈಸೂರ್ ನಿಮ್ಮ ಹೆಸರು ಹಿಡ್ಕೊಳ್ಳಿ. ಹೌದು, ಮೈಸೂರ್ ಇಷ್ಟ ಆದ್ರೆ ಅದು ಕೆಳಗಡೆ ಹಾಕೊಳ್ಳಿ ಕ್ಯಾಪ್ಷನ್ ಅಲ್ಲಿ ಐ ಲವ್ ಮೈಸೂರ್ ಅಂತ. ನಿಮ್ ಹೆಸರು ಕ್ಲೀನ್ ಆಗಿ ಇಟ್ಕೊಳ್ಳಿ. ಸಖತ್ ಕಾಮಿಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಸಖತ್ ಕಾಮಿಡಿ ಮಾಡ್ತೀರಾ ಅಂತ ಹೇಳ್ತಾರೆ. ತುಂಬಾ ಇಷ್ಟ. ಅದೇನ್ ಹೇಳ್ಬೇಕು? ತುಂಬಾ ಥ್ಯಾಂಕ್ಸ್ ಕಣವ. ಕಂಡ್ರವ ಎಲ್ಲಾರು ಕಂಡ್ರಪ್ಪ ಹೆಣ್ಮಕ್ಳು ಎಷ್ಟೇ ಮಾಡಿರೋದು, ಗಂಡ್ಮಕ್ಳು ಯಾರು ಮಾಡೋರೆ. ಇವಾಗ ನೆಕ್ಸ್ಟ್ ಗೌಡ್ರು ಹುಡುಗಿ ಡಿ ಬಾಸ್ ಅಭಿಮಾನಿ. ಇವ್ರಾರೋ ಡಿ ಬಾಸ್ ಅಭಿಮಾನಿ. ಅಮ್ಮನ ಕೈ ರುಚಿ ಊಟ ಮಾಡ್ಬೇಕು ಪ್ಲೀಸ್, ಇದೇ ನನ್ನ ಆಸೆ, ಪ್ಲೀಸ್ ಆಗುತ್ತಾ? ಏನ್ ಬೇಕು ಬೋವ? ಕೆಟ್ಟಾಗ ಮಾಡ್ಕೊಡ್ತೀನಿ. ಅದ್ ಏನ್ ಹೇಳ್ಬಿಟ್ಟೆ ಬೋವ? ಏನ್ ಬೇಕು? 4 ದಿವಸ ಇಟ್ಕೊಂತೀವಿ. ಏನ್ ತಿಂದಿಲ್ಲ ಅದೆಲ್ಲ ತಿನ್ಸ್ ಕಳ್ಸ್ಬಿಡ್ತೀನಿ. ಬನ್ನಿ ಒಂದ್ ದಿವಸ ಮನೆಗೆ. ನಿಜವಾಗ್ಲೂ ಮಾಡ್ಕೊಡ್ತೀನಿ ಬೋವ. ಯಾರು ಬನ್ನಿ ನನ್ನ ಕೈ ರುಚಿ ಏನ್ ನೋಡ್ಬೇಕು. ಹಳ್ಳಿ ಸಾಂಬಾರು, ಹಳ್ಳಿ ಮಟನ್ ಎಲ್ಲ ನಮ್ಮೆ ಅಡಿಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಬನ್ನಿ ಒಂದ್ ದಿವಸ. ನೆಕ್ಸ್ಟ್ ಸ್ವಾಮಿ SN ಗೌಡ. ಆಂಟಿ, ಇವ್ರ ಕಿತಾಪತಿ ಎಲ್ಲ ಹೇಗ್ ತಡ್ಕೋತಿದ್ದೀರೋ ಸ್ವಲ್ಪ ಹೇಳಿ. ಏನಪ್ಪ, ಮಕ್ಳ ತಪ್ಪಿ ಸಣ್ಣ ಚಿಕ್ಕ ಮಕ್ಳಲ್ಲಿ ತಡ್ಕೊತಿರ್ಲ. ಅದಕ್ಕೆ ಈಗ ದೊಡ್ಡವಾದ್ಮೇಲೆ ತಡ್ಕೋಬೇಕು. ಇನ್ನೇನ್ ಮಾಡಿ ಹೊಡೆದ್ರೆ ಹೊಡ್ಸ್ಕೊತವೆ. ನೋಡಲ್ಲಿ ನೆನ್ನೆ ಕೆಪಾಲ್ಕೆ ಹೊಡೆದ್ ಬಿಡ್ತು ದೇವ್ರ ವಿಡಿಯೋದಲ್ಲಿ. ಹೊಡೆದಿಲ್ಲ, ಹೆಂಗ್ ಹೊಡಿತು? ಈಗ ಏನಾಗಿತ್ತು ಆಮೇಲೆ ನೆನಪೇ ಇಲ್ಲ. ಹೇಳಿಲ್ವ ತಿಮ್ಮ ಬಂದಿದ್ದ ಅಂತ? ಇಷ್ಟೊತ್ನಲ್ಲಿ ಹೇಳ್ಬೇಡ. ಅದು ಬಿಟ್ಟಾಕೋದು. ಹಾಗೆ ಹಂಗೆ ಹೊಡೆದ್ರೆ ಹೊಡ್ಸ್ಕೊತವೆ. ಮಕ್ಳು ಹೊಡಿಯಕ್ ಹೋಗಲ್ಲ ಕಣಪ್ಪ. ಹೆಂಗ್ ತಡ್ಕೋತೀರಾ ಅಂತ ಅವ್ರು ಕೇಳ್ತಾ ಇರೋದು. ತಡ್ಕೋತೀರಿ ಮಕ್ಳಲ್ಲಪ್ಪ. ಚಿಕ್ಕ ಮಕ್ಳಲ್ಲಿ ಎದೆಗೆಲ್ಲ ಓದಿತೇವೆ, ತಡ್ಕೊಳಲ್ವಾ? ಹಂಗೆ ಇವಾಗ್ಲೂ ಏನ್ ಮಾಡ್ತಾವೆ ಅದೆಲ್ಲ ಮಾಡ್ಸಿ. ಎಲ್ಲ ಅಮ್ಮಂದಿರ ಡೈಲಾಗ್ ಇದೆ. ಡೈಲಾಗ್ ಅಲ್ಲ, ಅಪ್ಪಂದಿರ ಡೈಲಾಗು ಇದೆ. ಇರೋದ್ ಹೇಳ್ಬೇಕು. ನೆಕ್ಸ್ಟ್ ಸಂಗು ಮಾಯನಟ್ಟಿ. ಅವ್ರು ನೋಡಪ್ಪ, ಅವ್ರ ಫೋಟೋನೇ ಹಾಕ್ಬಿಟ್ಟಿದ್ದಾರೆ ಕ್ವಶನ್ ಕೇಳಿ ಅಂದ್ರೆ. ಪಾಪ ಚೆನ್ನಾಗೈತೆ. ಕ್ವಶನ್ ಕೇಳಿ ಅಂದಿದ್ ನಾನು. ಹುಡುಗ ಚೆನ್ನಾಗೈತಿ ಮಾತ್ರ. ಬಾರಿ ಮಮ್ಮಿ ಕ್ವಶನ್ ಕೇಳಿ ಅಂದಿದ್ ನಾನು. ಫಸ್ಟ್ ಏನ್ ಚೆನ್ನಾಗಿಂದ್ರ ನೋಡಕ್ಕಾರ ಬಗ್ಗೆ ಸಿಗ್ತಲ್ಲ ಬಿಡು ಪಾಪ. ನಮ್ಮ ಅಭಿಮಾನಿಗಳ ಮುಖ ನೋಡಕ್ಕೆ ನಾನು ಎಲ್ಲರಲ್ಲೂ ಇದು ಮೆಸೇಜ್ ಹಾಕಿರ್ತಾರಲ್ಲ, ಎಲ್ಲಾರ ಮುಖ ನೋಡ್ತಿರ್ತೀನಿ. ಜೂಮ್ ಮಾಡಿ ಜೂಮ್ ಮಾಡಕ್ ಹೋಗಿ ಏನಾರ ಆಗುದು. ಚೆನ್ನಾಗ ಮಕ್ಳುಗಳು ಅನ್ಕೋತೀನಿ ನಾನು. ನೆಕ್ಸ್ಟ್ ಸಂಗು ಮಾಯನಟ್ಟಿ ಅವರೇ ಇನ್ನೊಂದ್ಸತಿ ಮೆಸೇಜ್ ಮಾಡಿದ್ದಾರೆ. ಅವ್ರ ಫೋಟೋ ಹಾಕಿರೋರೆ. ಸೂಪರ್ ಮಾ. ಥ್ಯಾಂಕ್ಸ್ ಕಣಪ್ಪ. ಥ್ಯಾಂಕ್ಸ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟ್ ಸುಚಿ ಭರತ್ 143. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಆಸ್ಕ್ ಬಟ್ ಒನ್ ಥಿಂಗ್ ಐ ವಾಂಟ್ ಟು ಸೇ, ಜಸ್ಟ್ ಲೈಕ್ ಯುವರ್ ಮಮ್ಮ, ಶೀ ಈಸ್ ಸೋ ಕ್ಯೂಟ್. ಹಂಗಂದ್ರೇನು? ಏನೋ ಕ್ಯೂಟ್ ಅಂದ್ರೆ ಮುಗ್ದ್ರೆ. ನನಗೆ ಹೇಳಕ್ ಏನೂ ಇಲ್ಲ, ಆದ್ರೆ ಒಂದ್ ಹೇಳ್ಬೇಕು ಅಂತಂದ್ರೆ ನಿಮ್ಮ ಮಮ್ಮಿ ಮಾತ್ರ ತುಂಬಾ ಕ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಮುದ್ರೆ ಅಲ್ಲ, ಇವ್ರ ಮಮ್ಮ ಈಸ್ ಸೋ ಕ್ಯೂಟ್ ಅಂತ. ಅದೇ ಸೈಲೆಂಟ್ ಅಂತ.
ಅವ್ರು ಏನಂತ ಹೇಳೋರೆ, ನನ್ನ ಹತ್ರ ಹೇಳಕ್ಕಂತೂ ಏನೂ ಇಲ್ಲ, ಆದ್ರೆ ಒಂದ್ ಹೇಳ್ಬೇಕು ಅಂತಂದ್ರೆ ನಿಮ್ಮಮ್ಮ ತುಂಬಾ ಕ್ಯೂಟ್ ಅಂತ ಹೇಳೋರೆ. ಕಣವ ಅದೇನೋ ಗೊತ್ತಿಲ್ಲ, ಸುಮ್ಮನೆ ಕಣವ ಚೆನ್ನಾಗಿ ಹೇಳಿದೆ ಕಣವ. ಮಮ್ಮಿ ನೀವು ಕ್ಯೂಟ್ ಅಂದ್ರೆ ಏನು? ಚೆನ್ನಾಗಿರೋದು, ನೀವು ಮಾತಾಡೋದು ಚೆನ್ನಾಗಿ ಅನ್ಸೋದು, ನೀವು ಎಕ್ಸ್ಪ್ರೆಷನ್ ಕೊಡೋದು ಚೆನ್ನಾಗಿ ಅನ್ಸೋದು, ಆ ಥರ. ಆಯ್ತು, ಥ್ಯಾಂಕ್ ಯು ಅಂತ ಹೇಳಿ. ತುಂಬಾ ಇಷ್ಟ. ಆಯ್ತು ಅಂತೆ. ತುಂಬಾ ಟ್ಯಾಂಕ್ಸ್ ಕಣವ. ನಿದ್ದೆ ಗೊತ್ತಾಯ್ತಾ? ಇಲ್ಲಪ್ಪ, ನಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಯ್ತಲ್ಲ, ನೀ ಹೇಳ್ತಾ ಇರ್ತಿ ಇಂಗ್ಲೀಷಲ್ಲಿ, ಅದಕ್ಕೆ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಮನುಸ್ಮತಿ. ಮನುಸ್ಮತಿ ಇದು ಮನುಸ್ ಅಂದ್ರೆ ಮೇ ಬಿ ಹುಡ್ಗ, ಇವರು ಮೇ ಬಿ ಎಲ್ಲ ಹುಡ್ಗನೇ. ಯಾರಪ್ಪ ನೀನು ಡೈಲಾಗ್, ಯಾರ್ ನೀನು ಅಂತ ಅಂತಿರಲ್ಲ. ಯಾವ್ದೋ ಒಯ್ಯ ಬಂದಿತ್ತಲ್ಲ ತಗ್ಲಾಕ ಕಿವಿಗೆ, ಅದ ಕಣಪ್ಪ. ಮತ್ತೆ ಹಂಗೆ ನಿನ್ ಪರಿಚಯ ನಿಂಗೆ ವಿಡಿಯೋ ಕಾಲ್ ಮಾಡವ್ರೆ ಅಂತ 12 ಗಂಟೆಲಿ ಅಂದ್ರೆ ಕೋಪ ಬರಕಿಲ್ಲಪ್ಪ. ಅದಕ್ಕೆ ಯಾರು ನೀನು ಮಾತು ಆಡಲ್ಲ, ಅದು ಕತೆ ನೋಡಲ್ಲ, ಸುಮ್ಮನೆ ಇರ್ತದೆ. ಅದಕ್ಕೆ ಬೈದೆ ನಾನು, ಹಂಗೆ ಕೋಪ ಬಂದ್ಬಿಡ್ತು ಕಣಪ್ಪ, ಬೈದೆ. ನೆಕ್ಸ್ಟ್ ವಿಜಯ್ ಖಾತಿರಾವಣ್ 1426 ಏನಂತ ಹೇಳಿದ್ದಾರೆ ಅಂತಂದ್ರೆ, ಆಂಟಿ ನಿಜವಾಗ್ಲೂ ನೀವು ಇನೋಸೆಂಟಾ ಅವ್ರ ವಿಡಿಯೋಗೋಸ್ಕರ ಇನೋಸೆಂಟ್ ತರ ಇದ್ದೀರಾ? ಇಲ್ಲ ಕಣಪ್ಪ, ನಿನ್ನ ಮನೆಗೂ ಬಂದು ನೋಡಿ ನಮ್ಗೆ ಅದು ಎಲ್ಲ ನಾಟಕ ಡ್ರಾಮಾ ನಂಗೆ ಏನು ಬರಲ್ಲ ಕಣಪ್ಪ. ನನ್ನ ಮನ್ಸಿಗೆ ಏನು ಅನಿಸ್ತದೆ ನಿಜವಾಗ್ಲೂ, ಎಲ್ಲರೂ ಏನು ಅನ್ಕೋತಿರೋ ಗೊತ್ತಿಲ್ಲ, ನಮ್ಮ ಮುಂದೆನೆ ಬಂದಿರಿ ನೋಡಿ, ನನ್ಗೆ ಏನು ಮನ್ಸಿಗೆ ಬರ್ತದೆ ಅದೇ ಮಾತಾಡ್ತೀನಿ ಕಣಪ್ಪ. ನನ್ಗೆ ಇದ್ರಲ್ಲೊಂದು ಅದ್ರಲ್ಲೊಂದು ನನಗೆ ಹೇಳಕ್ ಬರೋಕಿಲ್ಲ. ಏನು ಒಂಚೂರು ಈ ವಿಡಿಯೋದಲ್ಲಿ ಅದು ಇದು ಹೇಳ್ಕೊಟ್ರು ನಂಗೆ ಬರೋಕಿಲ್ಲ. ಇಲ್ಲ ಒಂದ್ಸತಿ ಒಂಚೂರು ಚೆನ್ನಾಗಿ ಮಾತಾಡ್ತೀನಿ ಅಷ್ಟೇ. ಇದು ಏನಂತಂದ್ರೆ, ಅಂಡ್ ಇನ್ನೊಂದು ನಿಮ್ ಸ್ಲ್ಯಾಂಗ್ ತುಂಬಾ ಚೆನ್ನಾಗಿದೆ ಆಂಟಿ ಅಂತ, ನೀವು ಮಾತಾಡೋ ರೀತಿ ಚೆನ್ನಾಗಿದೆ ಅಂತ. ಇನ್ನೇನ್ ಮಾಡೋದಪ್ಪ, ನಮ್ಮ ಮಂಡ್ಯದ ಭಾಷೆ ಚೇಂಜ್ ಮಾಡ್ಕೊಳಕ್ ಆಗಿಲ್ಲ. 20 ವರ್ಷ ಆಯ್ತು ಬೆಂಗ್ಳೂರ್ ಬಂದು, ಆದ್ರೂ ಚೇಂಜ್ ಮಾಡ್ಕೊಳಕ್ ಆಗಿಲ್ಲ ನಂಗೆ, ಬೆಂಗ್ಳೂರ್ ಭಾಷೆ ಬರೋಕಿಲ್ಲ. ನೆಕ್ಸ್ಟ್ ಥ್ಯಾಂಕ್ಸ್ ಬ್ರೋ ಕಮೆಂಟ್ ಮಾಡಿದ್ದಕ್ಕೆ, ತುಂಬಾ ಧನ್ಯವಾದ. ವಸಂತ್ 9076 ಹೀಗೆ ನಗ್ನಗ್ತಾ ಇರಿ ಅಮ್ಮ. ಹೂನಪ್ಪ, ಎಲ್ಲಾರು ನಿಮ್ಮ ಆಶೀರ್ವಾದ ಕಣಪ್ಪ. ಕೈಯಲ್ಲಿ ಇಟ್ಕೊಂಡಿದ್ದೀರಾ? ಇಲ್ಲಿ ಅದ್ರೊಳಗಡೆ ಕೇಕ್ ಇಟ್ಕೊಂಡಿದ್ದೀರಾ ಕೈ? ನನ್ನ ಮಮ್ಮಿ ಏನು ಗೊತ್ತಾ, ಎಲ್ಲರೂ ಕೇಳ್ತಾ ಇದ್ರಿ ಇದು ಏನು ಅಂತ ಅಂದ್ಬಿಟ್ಟು, ಯಾರೋ ಕಮೆಂಟ್ ಮಾಡಿದ್ರು ನಿಮ್ಮ ಮಮ್ಮಿಗೆ ಈ ತರ ಆಗ್ತಾ ಇದೆ ತೋರಿಸಿ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಇದೇನು ಗೊತ್ತಾ, ಹೇಳಿ ಕತೆನ. ವರಮಹಾಲಕ್ಷ್ಮಿ ಹಬ್ಬದ ದಿನ ಬಜ್ಜಿ ಇದು ಎಲ್ಲ ನೆಂಟರು ಬಂದಿದ್ರಲ್ಲ, ಹಪ್ಳ ಹಾಕಕ್ ಹೋಗಿ ಈ ತರ ಕೈ ಮೇಲೆ ಎಣ್ಣೆ ಸುಟ್ಕೊಂಡಿದ್ದು. ಅದು ಫುಲ್ ಆಗಿತ್ತು, ಇನ್ನೊಂದ್ ಸ್ವಲ್ಪ ಇದೆ ಅಷ್ಟೇ. ಅದು ಅಷ್ಟೇ, ಬೇರೆ ಏನಿಲ್ಲ. ಅದು ಏನು ಕಾಲಿನಲ್ಲ, ಅದೇ ತರ ಕಾಲಲ್ಲಿ ಅವಾಗ ಸುಟ್ಕೊಂಡಿದ್ದೆ. ಚೂರ್ ಅದೇನಿಲ್ಲ, ಕಾಲಲ್ಲಿ ಹೊಟ್ಟೈತು. ಇದು ಕೈಲಿ ವರಮಹಾಲಕ್ಷ್ಮಿ ದಿನ ಎಣ್ಣೆ ದಬಾಕಬಿಟ್ಟಿತ್ತು ಬಾಡ್ಲೆ, ಅಷ್ಟೇ, ಇನ್ನೇನಿಲ್ಲ. ಫುಲ್ ಕೈ ಉಚ್ಕೊಂಡಿತ್ತ. ಫೋಟೋ ನನ್ನ ಹತ್ರ ಇದ್ರೆ ಕಳಿಸ್ಬಿಡು, ಅವ್ರು ತೋರ್ಸು. ನೆಕ್ಸ್ಟ್ ಬೆನ್ಸ್, ನೇಮ್ ಹೆಸರು ಬೆನ್ಸ್, ಅವ್ರ ಹೆಸರು ಬೆಂಚು. ಸ್ಕೂಲಲ್ಲಿ ಕೂತ್ಕೊತಿದ್ವಲ್ಲ ಸ್ಕೂಲಲ್ಲಿ, ಅವಾಗ ಬೆಂಚ್ ಹಾಕರು ಉಂಟ್ಕಡೆ ಬಿಡವು ಹಿಂದಕ್ಕೆ ಉಂಟಾಡೋದು ಕಾಲೆಲ್ಲ ಅಂತ ಬೆಂಚ್ ನಿಮ್ ಸ್ಕೂಲಲ್ಲಿ ಅಲ್ಲೆಲ್ಲ ಕೊಡ ಹೊಡಿಕೆ. ಇನ್ನೇನ್ ನೀವು ಹೋದ ಸ್ಟೈಲಿಗೆ ಇನ್ನು ದೊಡ್ಡ ದೊಡ್ಡ ಎಸಿ ಇದು ಎಂತದ್ದು ಸೋಫಾ ತಂದಾಕ್ತಾರ ತಡೀರಿ. ಹೋಮ್ ವರ್ಕೆ ಬರ್ಕೊಂಬತ್ತಿರ್ಲಿಲ್ವ ಇವು? ಬರ್ಕೊಂಬರೋ ಪೆನ್ಸಿಲು. ನಮ್ಮ ಮೇಷ್ಟ್ರಿಗಾಗ ನಮ್ಗೆ ಉಂಟಾಡ ಚೇರ್ ಇರ್ತೇವೆ ಅಂತ ಅಡಿಕೆ ಚೇರ ಕೊರದ್ಬಿಟ್ಟು ಐಕ್ಳುಗಳು ಕೂರ್ಸ್ಬಿಡೋ ಮೇಷ್ಟ್ರು ಬಂದ ತಕ್ಷಣ ಉಂಟ್ಕೊಳ್ಳೋದು. ಯಾವ ಎಂತದು ಪೋಲಿ ಬಡ್ಡತಾವು ಎಲ್ಲ ಹಿಂಗ್ ಮಾಡವೆ ಅಂತ ಮೇಷ್ಟ್ರು, ಮಜ್ಜಿಗೆ ಮೇಷ್ಟ್ರು ಬಯ್ಯನು. ಮಜ್ಜಿಗೆ ಮೇಷ್ಟ್ರು ಏನು ಸತ್ತೋಗಿದಾರ ಇದಾರ? ಸಾತೋಯ್ತು ಪಾಪ, ಮಜ್ಜಿಗೆ ಕುಡಿಸಿ ಎಲ್ಲ ಸಾಯಿಸ್ಬಿಟ್ಟು. ಅದ್ರಲ್ಲಿ ನೀವೇ ಅರ್ಧ ಅದು ನಾಮ ಬೆಳ್ಕೊಂಡ್ ಬರೋದು. ನೆಕ್ಸ್ಟ್ ಬೆನ್ಸ್ ಅವ್ರು ಏನ್ ಕೇಳಿದಾರೆ ಅಂತಂದ್ರೆ, ಯಾಕೆ ಹೇಳಿ ನೀವು ಒಬ್ರೇ ಬೈಸ್ಕೊಂಡ್ ಸಾಕಾಗದೆ ಕ್ವಶನ್ ಕೇಳಿ ನಮಗೂ ಬೈಸ್ಬೇಕು ಅಂತ ಪ್ಲಾನ್ ಅಲ್ವಾ ಅಂತ. ಅಂದ್ರೆ ಏನಂತಂದ್ರೆ, ನೀವ್ ಏನಕ್ಕೆ ಕ್ವಶನ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೀರಾ, ನೀವು ಒಬ್ರೇ ಬೈಸ್ಕೊಳ್ಳೋದಲ್ದೆ ನಮಗೂ ಬೈಸ್ಬೇಕು ಅಂತ ಪ್ಲಾನ್ ಅಂತ. ಯಾಕಪ್ಪ ಬೈಯ, ನಾವೆಲ್ಲ ನಮ್ಮ ಮಕ್ಳ ತರ ಸುಮ್ಮನೆ ಇವೆಲ್ಲ ಕಾಮಿಡಿ ಅಷ್ಟೇ ಕಣಪ್ಪ. ಯಾರಿಗೂ ಬೈಯೋದಿಲ್ಲ, ಯಾರಿಗೂ ನನ್ನ ಮನಸ್ಸು ಇಷ್ಟು ದಿನ ನೋಯಿಸೂ ಇಲ್ಲ, ನೋಯಿಸೋದು ಇಲ್ಲ, ಮುಂದೆ ಯಾರಿಗೂ ಬೈಯಲ್ಲ ಕಣಪ್ಪ. ಆದ್ರೂ ಯಾರೋ ಕಮೆಂಟ್, ಅಮ್ಮ ಮಗಳು ಏನ್ ಹಾಕಿದ್ರು ಏನಂತ, ಅದೇನೋ ಹಾಕಿದ್ರಲ್ಲ ಒಂದು ಎಂತದ ಹೇಳ್ದಲ್ಲ, ಇದು ಓದ್ತೀವಲ್ಲ ಅದು ಕಮೆಂಟ್, ಅಮ್ಮ ಮಗಳು ಡ್ರಾಮಾ ಏನೋ ಹಾಕಿದ್ರು ಒಬ್ರು. ಬಿಡಿ, ಬ್ಯಾಡ್ ಕಂಪೇರ್. ನಾವ್ ಯಾವತ್ತೂ ಆಡಲ್ಲ. ಅವ್ರು ಏನಾರ ಹಾಕೊಳ್ಳಿ, ನಮ್ಗೆ ಬೇಜಾರಿಲ್ಲ, ನಾವ್ ಆಡೋದು ಇಲ್ಲ. ನಾವ್ ಯಾವತ್ತೂ ಇದೇ ತರ ಇರೋದು. ಅವ್ರು ಏನಾರ ಅನ್ಕೊಳ್ಳಿ, ಡ್ರಾಮಾ ಏನಾದ್ರು ಅನ್ಕೊಳ್ಳಿ. ನಿಜವಾಗ್ಲೂ ಒಂದು ಏನ್ ಗೊತ್ತಾ, ನಾವ್ ಯಾವ ತರ ಥಿಂಕ್ ಮಾಡ್ಬೇಕು ಗೊತ್ತಾ, 1000 ಜನ ನಿಮ್ಮನ್ನ ಇಷ್ಟಪಡ್ತಾವ್ರೆ, ಯಾರೋ ಒಬ್ರು ಬಂದು ನಿಮ್ಗೆ ಬ್ಯಾಡ್ ಕಮೆಂಟ್ ಹಾಕ್ತಾರೆ. 1000 ಜನ ಇಂಪಾರ್ಟೆಂಟಾ, ಯಾರೋ ಒಬ್ರು ಇಂಪಾರ್ಟೆಂಟಾ? 1000 ಜನ ನಗ್ತಾ ಇರೋದು ಇಂಪಾರ್ಟೆಂಟ್ ಅಲ್ವಾ? ಒಬ್ರು ಬಂದ್ ಬ್ಯಾಡ್ ಕಮೆಂಟ್ ಹಾಕ್ತಾರೆ, ಅದು ಇವಾಗ ಕಾಮನ್. ಏನಂತ ಅಂದ್ರೆ ಎಲ್ಲರೂ ಬ್ಯಾಡ್ ಕಮೆಂಟ್ ಅಂದ್ರೆ, ಕೆಲವರೆಲ್ಲ ಎಷ್ಟು ಕೆಟ್ಟಾಗಿ ಬ್ಯಾಡ್ ಕಮೆಂಟ್ ಹಾಕ್ತೀರ ಅಂತ. ಯಾಕೆ? ನೋಡಕ್ ಇಷ್ಟ ಇಲ್ವಾ? ಬಿಟಾಕಿ ಕೇಳಿ ನೋಡಿ ಅಂತ ನಾವ್ ಹೇಳೋದೇ ಇಲ್ಲ. ಇನ್ಸ್ಟಾಗ್ರಾಮ್ ಅವರು ವಿಡಿಯೋನ ನಮ್ಮ ವಿಡಿಯೋನ ನಿಮ್ಮ ಅಕೌಂಟಿಗೆ ಬಿಡ್ತಾರೆ ಅಲ್ವಾ? ಅದು ಅವ್ರ ತಪ್ಪು. ನಿಮ್ ಪ್ರಕಾರ ಅದು ಅವ್ರ ತಪ್ಪು ಅಲ್ವಾ? ಬಿಟ್ಟಾಕ್ಬಿಡಿ, ತಲೆನೇ ಕೆಡ್ಸ್ಕೊಬೇಡಿ. ಇಷ್ಟ ಇಲ್ವಾ? ಬ್ಲಾಕ್ ಮಾಡ್ಬಿಡಿ.
ನನ್ನ ಅಕೌಂಟೇ ರಿಪೋರ್ಟ್ ಮಾಡಿ, ತೊಂದ್ರೆನೇ ಇಲ್ಲ. ಡ್ರಾಮಾ ಅದೇನೋ ಅಂತ ಡ್ರಾಮಾ ಆಡೋ ಅವಶ್ಯಕತೆ ಇಲ್ಲ. ಇವಾಗೇನು ನೀವು ಬಂದು ಕಮೆಂಟ್ ಮಾಡ್ತೀರಾ, ನಾನು ಏನು ಮಾಡಲ್ಲ, ನಾನು ರಿಯಾಕ್ಟ್ ಮಾಡಲ್ಲ. ಏನು ಮಾಡ್ತೀನಿ ಗೊತ್ತಾ, ಕಮೆಂಟ್ನ ಡಿಲೀಟ್ ಮಾಡಿಬಿಡ್ತೀನಿ. ಇನ್ನೂ ಜಾಸ್ತಿ ನನಗೆ ಕೋಪ ಹತ್ತಿದ್ರೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಬ್ಲಾಕ್ ಮಾಡಿಬಿಡ್ತೀನಿ ಅಷ್ಟೇ. ಇದುವರೆಗೂ ಬ್ಲಾಕ್ ಮಾಡಿಲ್ಲ ಯಾರನ್ನೂ. ಅಂದರೆ ಫೇಸ್ಬುಕ್ಕಲ್ಲಿ ಒಬ್ರನ್ನ ಬ್ಲಾಕ್ ಮಾಡಿದ್ದೀನಿ, ಆದರೆ ಇದುವರೆಗೂ ಯಾರಿಗೂ ಬ್ಲಾಕ್ ಮಾಡಿಲ್ಲ.